ಕಾಮಿಲಾಗ್ಯ ಶ್ಲೋಕ ಹೇಳ್ಕೊಂಡ್ರ. ನಿನ್ನೆ ಏನಾಯ್ತು, ಪೀಠಿಕೆ ಭಾಗ ಆಯ್ತು. ಪೀಠಿಕೆಯಲ್ಲಿ ಏನು ವಿಚಾರ, ಬ್ರಹ್ಮದಿಂದ ಹಿಡಿದು ಹುಲುಕಡ್ಡಿ ಇರತಕ್ಕಂತಹ ಪ್ರತಿಯೊಂದು ಪ್ರಾಣಿಗೂ ಕೂಡ ಎಲ್ಲಾ ಪ್ರಕಾರದ ದುಃಖವನ್ನು ಕಳ್ಸ್ಕೋಬೇಕು ಅನ್ನೋ ಸ್ವಭಾವದಿಂದಲೇ ಇರ್ತಕ್ಕಂಥ. ಅದಕ್ಕಾಗಿ ಪ್ರವೃತ್ತಿಯು ಸ್ವಭಾವದಿಂದಲೇ ಆಗ್ತಾ ಇದೆ. ಆದ್ರೆ ದುಃಖಕ್ಕೆ ಏನ್ ಕಾರಣ ಅದು ಮಾತ್ರ ಲೋಕದವರು ಗೊತ್ತಿಲ್ಲ. ಲೋಕದ ಇಷ್ಟವಾದಂತ ವಸ್ತು ಪ್ರಾಪ್ತಿಯಾಗದೇ ಇರೋದೇ ದುಃಖಕ್ಕೆ ಕಾರಣ ಅಂತಾರೆ. ಇವ್ರು ಹೇಳ್ತಾರೆ, ದೇಹವನ್ನು ತೆಗೆದುಕೊಳ್ಳುವುದೇ, ದೇಹಾಭಿಮಾನವೇ ದುಃಖಕ್ಕೆ ಕಾರಣ ಅಂತ ಅನ್ವೇಷಣೆ ಮಾಡ್ತಾ ಇದ್ದಾರೆ. ದೇಹಕ್ಕೆ ಹಿಂದಿನ ಜನ್ಮದಲ್ಲಿ ಮಾಡಿದ್ದಾದ ಧರ್ಮಗಳೇ ಕಾರಣ. ಆ ಧರ್ಮಕ್ಕೆ ಕಾರಣ ಏನೋ, ಶಾಸ್ತ್ರದಲ್ಲಿ ವಿಧಾನ ಮಾಡಿದ್ದನ್ನು ಮಾಡೋ ಧರ್ಮ, ನಿಂದೆ ಮಾಡಿದ್ದನ್ನ ಮಾಡಿದ್ರೆ ಅಧರ್ಮವಾಗತ್ತೆ. ಹಾಗಾಗಿ ಮನುಷ್ಯ ಒಂದು ಧರ್ಮವನ್ನು ಅಧರ್ಮವನ್ನು ಮಾಡಿಯೇ ಮಾಡ್ತಾನೆ ಅಂತಾಗಿ ಅವನಿಗೆ ಪುಣ್ಯ ಪಾಪ ಬಂದೇ ಇರುತ್ತೆ ಅಂತ. ಆ ಧರ್ಮ ಕರ್ಮಕ್ಕೆ ಕಾರಣ ಏನೋ, ರಾಗದ್ವೇಷ ಇದೆ. ಧರ್ಮ ಅನ್ನೋದು ಒಂದು ಪುಣ್ಯ ಪಾಪ ರೂಪದ ಇದು ನಡವಳಿಕೆ, ಅದೊಂದು ಕರ್ಮ. ಅದು ಆ ಕರ್ಮಕ್ಕೆ ಕಾರಣ ರಾಗದ್ವೇಷ ಅಂದ್ರು. ರಾಗದ್ವೇಷಕ್ಕೆ ಕಾರಣ ಏನು, ಶೋಭನ ಬುದ್ಧಿ, ಒಳ್ಳೇದು ಕೆಟ್ಟದ್ದು ಅನ್ನೋ ಬುದ್ಧಿ ಇದೆಯಲ್ಲ, ಅದನ್ನ ರಾಗದ್ವೇಷ ಉಂಟಾಗುತ್ತೆ. ಆ ಶೋಭನ ಬುದ್ಧಿ ಇದೆಯಲ್ಲ, ಅದು ವಿಚಾರ ಮಾಡ್ದೇನೆ ಮಾಡಿಕೊಂಡಂತಹ ಒಂದು ಕಾನ್ಸೆಪ್ಟ್. ಬಂಗಾರ ಚಂದ, ಯಾಕೆ ಕೇಳ್ಬೇಡ, ನಂಗೆ ಚಂದ. ನಂಗೆ ಹುಡುಗಿ ಇಷ್ಟ ಅಂದ, ಯಾಕೆ ಕೇಳಬೇಡ. ಹುಡುಗ ಇಷ್ಟ ಅಂದ, ಯಾಕೆ ಕೇಳೋ ಹಾಗಿಲ್ಲ. ಆ ಶೋಭನ ಬುದ್ಧಿ ನಿನ್ನ ವಿಚಾರವನ್ನು ವಿವೇಕವನ್ನು ಇಟ್ಕೊಂಡು ಬಂದದ್ದಲ್ಲ, ಕಣ್ಕರ್ಕೊಂಡು ಅಂದ್ಬಿಡುತ್ತೆ. ಹಾಗಾಗಿ ಅಧ್ಯಾಸವನ್ನ ಕಟ್ಟಿ ಹೊಡೆದು ಇಟ್ಕೊಂಡು ಅದರಿಂದ ಆದದ್ದಾಗಿದೆ. ಆ ಅಧ್ಯಾಸದಿಂದ ಕಟ್ಟಿ ಹೊಡೆದದ್ದಾಗಿರ್ತಕ್ಕಂಥ ದ್ವೈತವನ್ನು ಇಟ್ಕೊಂಡು ಆಗಿದ್ದು ಅಂತ ಅರ್ಥ. ದ್ವೈತ ವಸ್ತು ತೋರಿಕೆಯಿಂದ, ದ್ವೈತ ವಸ್ತು ತೋರಿಕೆ ಕಾರಣ ಅಜ್ಞಾನವೇ ಕಾರಣ ಅಂದ್ರು. ಕಪ್ಪೆ ಚಿಪ್ಪಲ್ಲಿ ಬೆಳ್ಳಿ ತೋರುವ ಹಾಗೇನೆಯೇ ವಿಚಾರ ಮಾಡದೇ ಇರುವ ಅದ್ವಿತೀಯ ಆತ್ಮವಸ್ತುವಿನ ವಿಜ್ಞಾನದಿಂದ ದ್ವೈತ ವಸ್ತು ತೋರುತ್ತೆ ಎಂದು. ಆದ್ದರಿಂದ ವಿಜ್ಞಾನದಿಂದ ದ್ವೈತ ವಸ್ತು ತೋರುತ್ತೆ. ದ್ವೈತ ವಸ್ತು ತೋರಿದಾಗ ಶೋಭನ ಉಂಟಾಗುತ್ತೆ, ಆಮೇಲೆ ರಾಗದ್ವೇಷ ಉಂಟಾಗುತ್ತೆ, ಆಮೇಲೆ ಕರ್ಮ ಮಾಡ್ತಾನೆ, ಧರ್ಮ ಉಂಟಾಗುತ್ತೆ, ಧರ್ಮದಿಂದ ಶರೀರ ಬರುತ್ತೆ. ಅದರಿಂದ ದೇಹ ಬಂದ್ಮೇಲೆ ದುಃಖಗಳು ಬರುತ್ತವೆ ಅಂತಂದ್ರು. ಆಮೇಲೆ ಸುಖ ಅನ್ನೋದಿದೆಯಲ್ಲ, ಅದು ಬರೋದು ಅಲ್ಲ ಹೋಗೋದು ಅಲ್ಲ, ಆಗಮಾಪಾಯ ವರ್ಜಿತ ಸುಖ ಇದೆಯಲ್ಲ, ಅದು ಆತ್ಮನ ಸ್ವಭಾವ. ಅದು ಹೇಳ್ಬೇಕು. ಸುಖ ಅನ್ನೋದು ಎಲ್ಲಿದೆ, ಸುಖ ಅನ್ನೋದು ಯಾವುದಾಗಿದೆ ಅಂತ. ಸುಖ ಅನ್ನೋದು ನಿನ್ನ ಸ್ವರೂಪದಲ್ಲೇ ಇದೆ. ಸ್ವರೂಪವೇ ಸುಖ ಸ್ವರೂಪ ಹೊರತು ಅದು ಬರೋದಲ್ಲ ಹೋಗೋದಿಲ್ಲ, ಅದು ಇರೋದದು. ಆದರೆ ಅದು ಅರಿದೇ ಇರೋದು ಅನ್ನೋ ಅಜ್ಞಾನ ಇದೆಯಲ್ಲ, ಆ ಅರಿದೇ ಇರೋ ಅಜ್ಞಾನವೇ ಸುಖಕ್ಕೆ ಮುಚ್ಚಳ, ಅದು ಪಿಧಾನ, ಮರೆಯಾಗಿರೋದು ಕಾರಣವಾಗಿದೆ ಅರಿದಿರೋದು. ಅದರಿಂದ ಅಜ್ಞಾನ ನಿವೃತ್ತಿ ಆದರೆ ಸಮಸ್ತ ಪುರುಷಾರ್ಥ ಪ್ರಾಪ್ತಿ ಆಗತ್ತೆ ಅಂತಂದ್ರು. ಅಜ್ಞಾನ ನಿವೃತ್ತಿ ಯಾವುದರಿಂದ ಆಗತ್ತೆ ಅಂತ ಕೇಳಿದ್ರೆ, ಸಮ್ಯಕ್ ಜ್ಞಾನ ರೂಪವಾದ ಅಂದ್ರೆ ಸರಿಯಾದ ಜ್ಞಾನದ ಸ್ವರೂಪದ ಲಾಭ. ಸರಿಯಾದ ಜ್ಞಾನ ಅಂತ ಒಂದು ಇದೆಯಲ್ಲ, ಅದಕ್ಕೊಂದು ಸ್ವರೂಪ ಇದೆಯಲ್ಲ, ಅದನ್ನು ಪಡ್ಕೊಂಡ್ಬಿಟ್ರೆ ಸಮ್ಯಕ್ ಜ್ಞಾನ ಉಂಟಾಗತ್ತೆ. ಅದು ಆತ್ಮಸ್ವರೂಪವನ್ನು ಅನುಸರಿಸಿಕೊಂಡು ಸಮ್ಯಕ್ ಜ್ಞಾನ ಉಂಟಾಗುತ್ತೆ. ಆತ್ಮಸ್ವರೂಪ ಹೇಗಿದೆಯೋ ಆ ರೀತಿ ತಿಳ್ಕೊಳ್ಳೋದು ಸಮ್ಯಕ್ ಜ್ಞಾನ. ಅದರಿಂದ ಆತ್ಮಜ್ಞಾನ ಉಂಟಾಗುತ್ತೆ, ಅದರಿಂದ ಅಜ್ಞಾನ ಹೋಗುತ್ತೆ. ಹಾಗಾಗಿ ಎಲ್ಲಾ ಅನರ್ಥಕ್ಕೂ ಹೇತುವಾದ ಆತ್ಮ ನರಿದೇ ಇರೋದು ಅದನ್ನು ವಿಷಯ ಮಾಡಿಕೊಂಡ ಮತ್ತು ಆಗಮಿಕವಲ್ಲದ ಅಂದ್ರೆ ಶ್ರುತಿ ಅಲ್ಲದೆ ಇರುವ ಪ್ರತ್ಯಕ್ಷ ಮತ್ತು ಅನುಮಾನಗಳಿಗೆ ಅದು ವಿಷಯವೇ ಅಲ್ಲ. ಯಾವುದು ಆ ಅಜ್ಞಾನ. ಪ್ರತ್ಯಕ್ಷ ಪ್ರಮಾಣಕ್ಕೂ ಅಜ್ಞಾನ ವಿಷಯ ಅಲ್ಲ. ಶಾಸ್ತ್ರ ಪ್ರಮಾಣದಲ್ಲೇ ಜ್ಞಾನ ಉಂಟಾಗೋದು, ಶಾಸ್ತ್ರದಿಂದಲೇ ಅಜ್ಞಾನ ಹೋಗೋದು. ಲೌಕಿಕ ಪ್ರಮಾಣದಿಂದ ಅಜ್ಞಾನ ಗೋಚರವಾಗೋದಿಲ್ಲ, ನಿವೃತ್ತಿ ಆಗೋದಿಲ್ಲ.
ಅನುಮಾನದಿಂದಲೂ ಆಗೋದಿಲ್ಲ. ಆದ್ರಿಂದ ವೇದಾಂತದಲ್ಲಿ ಹೇಳಿರುವ ಆಗಮ ವಾಕ್ಯದಿಂದಲೇ ಸಮ್ಯಜ್ಞಾನ ಉಂಟಾಗುತ್ತೆ. ಅದು ಸಮಸ್ತ ವೇದಾಂತಾರ್ಥಗಳ ಸಾರ ಸಂಗ್ರಹಭೂತವಾದ ವಿಚಾರ. ಎಲ್ಲಾ ವೇದಾಂತಗಳು ಒಕ್ಕೊರಲಿನಿಂದ ಈ ಆತ್ಮೀಕತ್ವ ಜ್ಞಾನವನ್ನೇ ತಾತ್ಪರ್ಯದಿಂದ ಪ್ರತಿಪಾದನೆ ಮಾಡಿ ಹೊರಟಿದೆ. ಅಂಥ ಆತ್ಮೀಕತ್ವ ಜ್ಞಾನವನ್ನ ಸಂಪಾದನೆ ಮಾಡಿಕೋಸ್ಕರವಾಗಿ ಈ ಪ್ರಕರಣ ಗ್ರಂಥವನ್ನು ನಾವು ರಚನೆ ಮಾಡ್ತಾ ಇದ್ದೀವಿ. ಅಷ್ಟು ವಿಚಾರ ನಿನ್ನೆ ವಿಚಾರ. ಈಗ ತತ್ರ ಅಭಿಲಷಿತಾರ್ಥ ಪ್ರಚಯಾಯ ಪ್ರಕರಣಾರ್ಥ ಸಂಸೂತ್ರನಾಯ ಚ ಅಯಂ ಆದ್ಯ ಶ್ಲೋಕ. ಅಭಿಲಷಿತ ಅಂದ್ರೆ ಪ್ರಾರ್ಥಿತ ಅಂತ, ಬಯಸಿದ್ದಾದ ಅಂತ. ನಮ್ಮ ಇಷ್ಟಾರ್ಥವೇನಿದೆ ಆ ಇಷ್ಟಾರ್ಥವು ಈಡೇರುವುದು ಮತ್ತು ಅದು ಪ್ರಚಾರವಾಗುವುದು. ಪ್ರಚಯಾಯ ಅಂದ್ರೆ ಪ್ರಚಯೋ ನಾಮ ಪ್ರಚಾರ ಅಂತ. ನಾವು ಬಯಸಿದ್ದಾದಂತಹ ಆತ್ಮೀಕತ್ವ ಜ್ಞಾನ ಏನುಂಟೋ ಅದು ಪ್ರಚಾರಕ್ಕೆ ಬರಬೇಕು. ಈ ಪ್ರಕರಣ ಇದ್ದಲ್ಲಿ ಇಡೀ ನಿಷ್ಕ್ರಮಿಸಿದ್ದೀವನ ಪ್ರಕರಣದಲ್ಲಿ ಹೇಳ್ತಕ್ಕಂಥ ಅರ್ಥವನ್ನ ಮೊದಲು ಸಂಕ್ಷಿಪ್ತವಾಗಿ ಹೇಳ್ತಾರೆ. ಸಂಸೂತ್ರನಾಯ, ಸೂತ್ರ ಅಂದೇನೋ ಸಂಗ್ರಹ ವಾಕ್ಯಕ್ಕೆ ಸೂತ್ರ ಅಂತಾರೆ. ಸಣ್ಣ ವಾಕ್ಯದಿಂದ ಇಡೀ ಪ್ರಕರಣದಲ್ಲಿ ಹೇಳಬೇಕು ಅಂತ ಅಂದ್ಕೊಂಡಂತ ಎಲ್ಲಾ ವಿಚಾರವನ್ನು ಸಣ್ಣ ವಾಕ್ಯ ನಾವು ಹೇಳ್ಬಿಡ್ತೀವಿ. ಆತ್ಮನ್ ಅರಿದೇ ಇರುವುದು ಅನ್ನುವಂತಹ ಅಜ್ಞಾನವೇ ಎಲ್ಲ ಅನರ್ಥಕ್ಕೂ ಕಾರಣ. ಅದನ್ನು ತಿಳ್ಕೊಳ್ಳದೆ ಪುರುಷಾರ್ಥಕ್ಕೆ ಕಾರಣ. ಅದೇ ಸೂತ್ರವಾಕ್ಯ. ಪ್ರಕರಣಾರ್ಥವನ್ನು ಸಂಸೂತ್ರ ಅಂದ್ರೆ ಹೆಣೆಯೋದು ಅಂತ ಅರ್ಥ ಮಾಡಿದ್ದಾರೆ. ಪ್ರಕರಣಾರ್ಥವನ್ನ ಇಲ್ಲಿ ನಾವು ಏನು ಈ ಪ್ರಕರಣದಲ್ಲಿ ಹೇಳ್ಬೇಕು ಅಂತ ಹೊರಟಿರುವ ಅರ್ಥ ಅಂತಂದ್ರೆ ಅದನ್ನ ಹೇಳ್ತೀವಿ. ಗುರುಗಳು ಪ್ರಚಯಾಯಾನಿಗೆ ಈಡೇರುವುದಕ್ಕಾಗಿ ಅರ್ಥ ಮಾಡಿದ್ರೆ ಹೊರತು ಪ್ರಚಾರಕ್ಕಾಗಿ ಅರ್ಥ ಮಾಡಿರಲಿಲ್ಲ. ಅಭಿಲಷಿತ ಹೇಗೆ ರೂಪ? ಲಬ್ಧುಂ ಇಷ್ಟಂ ಲಷಿತಂ, ಉಪಸರ್ಗ, ಅಭಿಲಬ್ಧುಂ ಇಷ್ಟಂ ಅಭಿಲಷಿತಂ, ಪಡೆಯಬೇಕು ಅನ್ನೋದಕ್ಕೆ ಇಷ್ಟವಾಗಿರೋದು ಅಂತ ಆಗ್ಬೇಕು. ಅದನ್ನು ಸ್ವಾಮಿ ತಾತ್ಪರ್ಯ ಈಡೇರೋದು ಮಾಡ್ಕೊಂಡ್ಬಿಟ್ರು. ಶಬ್ದಾರ್ಥ ಏನೋ ಪಡೆಯುವುದಕ್ಕೆ ಇಷ್ಟವಾಗಿರ್ತಕ್ಕಂತಹ ಅರ್ಥ ಅನ್ನೋ ವಿಷಯ, ಅದರ ಪ್ರಚಾರಕ್ಕಾಗಿ, ಅದರ ಹರಳುಕಾಗಿ. ಇನ್ನು ಪ್ರಕರಣದ ಇಡೀ ನಿಷ್ಕ್ರಮಿಸಿದ್ದಿ ಪ್ರಕರಣದ ಅರ್ಥ ಅನ್ನೋ ವಿಷಯ, ಅದನ್ನು ಒಂದು ಸಂಗ್ರಹವಾಗಿ ಹಣಿಯುವುದಕ್ಕೋಸ್ಕರವಾಗಿಯೂ ಈ ಮೊದಲನೆಯ ಶ್ಲೋಕ ಅದಕ್ಕೋಸ್ಕರ ಬಂದಿದೆ ಅಂದ್ರು. ಆರಂಭ ಶ್ಲೋಕಕ್ಕೆ ಪೀಠಿಕೆ ಹಾಕಿದ್ರು. ಈ ಪೀಠಿಕಾ ವಾಕ್ಯವೂ ಸುರೇಶ್ವರಾಚಾರ್ಯದ್ದೆ, ಶ್ಲೋಕವೂ ಸುರೇಶ್ವರಾಚಾರ್ಯದ್ದೆ. ಮುಂಚೆ ಏನ್ ಕಥೆ ಹೇಳ್ತಾರೆ ಅಂದ್ರೆ ಬರೀ ಶ್ಲೋಕಗಳನ್ನು ಮಾತ್ರ ಮಾಡಿದ್ರು. ಆಮೇಲೆ ತುಂಬಾ ಜನಕ್ಕೆ ಇದು ಕನ್ಫ್ಯೂಸ್ ಆಯ್ತು. ಅಂದ್ರೆ ಸಂಬಂಧ ಗೊತ್ತಾಗ್ಲಿಲ್ಲ. ಈ ಶ್ಲೋಕಕ್ಕೂ ಆ ಶ್ಲೋಕಕ್ಕೂ ಏನು ಕನೆಕ್ಷನ್ ಏನು, ಸಂಬಂಧ ಏನು ನನಗೆ ಗೊತ್ತಾಗ್ಲಿಲ್ಲ ಅಂತ ಆದಾಗ ಆಮೇಲೆ ಮತ್ತೆ ಅವರೇ ಬರೆದ್ರು ಪ್ರತಿಯೊಂದು ಶ್ಲೋಕಕ್ಕೂ ಪೀಠಿಕೆಯನ್ನು ಬರೆದ್ರು ಅಂತ ಒಂದು ಕಥೆ, ಸಾಂಪ್ರದಾಯಿಕ ಕಥೆ ಇರಬಹುದು. ನಾವು ಅದನ್ನು ಅಲಗಳೆಯಕ್ಕೂ ಆಗಲ್ಲ. ನಮ್ಗೆ ಬೇರೆ ಪುಷ್ಟಿ ಮಾಡೋಕೆ ನಮ್ಗೆ ಬೇರೆ ಪ್ರಮಾಣವೂ ಇಲ್ಲ. ಏನೋ ಹೇಳ್ಕೊಂಡು ಬಂದಿದ್ದಾರೆ. ಅಥವಾ ಮೊದಲೇ ಪೀಠಿಕೆಯನ್ನು ಶ್ಲೋಕವನ್ನು ಒಟ್ಟಿಗೆ ಬರೆದ್ರ, ಅಥವಾ ಶ್ಲೋಕಗಳನ್ನು ಪೂರ್ತಿ ಬರೆದ ಮೇಲೆ ಜನರಿಗೆ ದುರ್ಬೋಧವಾದದ್ದನ್ನು ನೋಡಿ ಅದನ್ನ ಪೀಠಿಕೆಯ ರೂಪದಿಂದ ಇದರ ಏನ್ ಹೇಳ್ತೀನಿ ಮುಂದಿನ ಶ್ಲೋಕ ಅನ್ನೋದನ್ನ ಹೇಳ್ತೀನಿ ಅಂತ ಅನ್ಕೊಂಡು ಪೀಠಿಕೆ ಬರೆದ್ರ ಅನ್ನೋ ಬಗ್ಗೆ ಸ್ವಲ್ಪ ವ್ಯಾಧಿಗಳು ಇದಿದೆ, ವಿಪ್ರತಿಪತ್ತಿ ಇದೆ, ಭಿನ್ನಾಭಿಪ್ರಾಯ ಇದೆ. ನಮಗದು ವಿಷಯ ಜಾಸ್ತಿ ದೊಡ್ಡ ವಿಷಯ ಅಲ್ಲ, ಬೇಕಿರೋದಂತೆ. ನಮಗೆ ಒಟ್ಟು ಎರಡೂ ಅವರದ್ದೇ, ಪೀಠಿಕಾ ವಾಕ್ಯವೂ ಅವರದ್ದೇ, ಶ್ಲೋಕವೂ ಅವರದ್ದೇ. ಕೆಲವು ಸಲ ಏನಾಗಿದೆ ಅಂದ್ರೆ ಪೀಠಿಕೆಯಲ್ಲಿ ಹೇಳಿದ್ದೇನೆ ಶ್ಲೋಕದಲ್ಲಿ ಹೇಳ್ಬಿಟ್ಟಿದ್ದಾರೆ, ಪುನರುಕ್ತಿ ಆಗ್ಬಿಡುತ್ತೆ. ಅದು ಇದೆ ಮುಂದೆ. ಒಟ್ಟು ಪೀಠಿಕೆಯಲ್ಲಿಯೇ ಶ್ಲೋಕಾರ್ಥವನ್ನು ಹೇಳ್ಬಿಟ್ಟು ಅದನ್ನು ಈ ಶ್ಲೋಕ ಹೇಳುತ್ತೆ ಅಂತ ಹೇಳ್ಬಿಟ್ಟು ಆ ಪೀಠಿಕೆಯಲ್ಲಿ ಹೇಳಿದ್ದೆ ಅದು ವಿಷಯಕ್ಕೆ ಶ್ಲೋಕವಾಗಿ ಹೇಳೋದು ಉಂಟು. ಅತ್ರೀತಿಯ ಶ್ಲೋಕ ಅಭವಂತಿನವಾಗಿ ಮಂಗಳ ಶ್ಲೋಕವೂ ಹೌದು ಮತ್ತು ಇಡೀ ಪ್ರಕರಣಕ್ಕೆ ಸೂತ್ರಪ್ರಾಯವಾದ ಶ್ಲೋಕವೂ ಹೌದು. ಏನಪ್ಪ ಶ್ಲೋಕ ಹೇಳಿ? ಖಾಮಿಲಾಗ್ನ್ಯಬ್ಧರಿತ್ಯಂತಂ ಸ್ರಕ್ಫಣಿ ವೋದ್ಗತಂ ಯತಃ ಧಾಂತಚ್ಛಿದೇ ನಮಸ್ತಸ್ಮೈ ಹರಯೇ ಬುದ್ಧಿಸಾಕ್ಷಿಣೇ. ಒಂದೇ ಖಾನಿಲಾಗ್ಯಬ್ಧರಿತ್ಯಂತಂ ಸರಕ್ಷಣೀ ಇವ ಉದ್ಗತಂ ಖ ಅಂದ್ರೆ ಆಕಾಶ, ಅನಿಲ ಅಂದ್ರೆ ವಾಯು, ಆಮೇಲೆ ಅಗ್ನಿ ಅಂದ್ರೆ ತೇಜಸ್ಸು,
ತೇಜಸ್ಸತ್ತ ಬೆಂಕಿ ಇದತ್ತು. ಅಪ್ ಅಂದ್ರೆ ನೀರು, ಧರಿತ್ರಿ ಅಂದ್ರೆ ಭೂಮಿ, ಅಂದ್ರೆ ಪಂಚಭೂತ ಅಂತ ಅರ್ಥ ಇಲ್ಲಿ. ಖಾನಿಲಾಗ್ಯ ಧರಿತ್ರಿ ಅಂದೇನು? ಖಾ ಅಂದ್ರೆ ಆಕಾಶ, ಅನಿಲ ಅಂದ್ರೆ ವಾಯು, ಅಗ್ನಿ ಅಂದ್ರೆ ಯಜ್ಞೇಶ್ವರ ಅಗ್ನಿಯೇ, ಅಪ್ಪ ಅಂದ್ರೆ ನೀರು, ಧರಿತ್ರಿ ಅಂದ್ರೆ ಭೂಮಿ. ಇಲ್ಲಿವರೆಗಿರ್ತಕ್ಕಂತಹ ಅಂತ ಅರ್ಥ. ಅಂತ ಅಂದ್ರೆ ಅಲ್ಲಿವರೆಗೆ ಧರಿತ್ರಿವರೆಗಿರ್ತಕ್ಕಂತಹ ಈ ಪಂಚಭೂತಗಳು ಯತಃ ಯಾವ ಪರಮಾತ್ಮನಿಂದ ಸರಕ್ಫಣಿ ಇವ ಉದ್ಗತಂ. ಸರಕ್ಕಂದ್ರೆ ಮಾಲೆ, ಮಾಲೆಯಲ್ಲಿ ಫಣಿ ಅಂದ್ರೆ ಹಾವು. ದೂರದಲ್ಲಿ ಒಂದು ಮಾಲೆ ಬಿಸಾಡಿರ್ತಾರೆ, ಮಾಲೆ ಬತ್ತು ಹೋಗ್ಬಿಟ್ಟಿರುತ್ತೆ, ಅದೊಂದು ಹಳದಿ ಆಗಿರುತ್ತೆ ಬತ್ಬಿಟ್ಟು, ಮಲ್ಲಿಗೆ ಮಾಲೆನೋ ಕಾಕಡದ, ಅದು ನಸುಗತ್ತಲೆಯಲ್ಲಿ ಓ ಅಲ್ಲೊಂದು ಹಾವಿದೆ ಅಂತ ಅಂದ್ಕೊಂಡ್ಬಿಡ್ತಾನೆ. ಹೂವಿನ ಮಾಲೆಯಲ್ಲಿ ಎದ್ದುಕೊಂಡಂತಹ ಹಾವಿನಂತೆಯೇ ಅಂದ್ರೆ ಏನಾಯ್ತು? ಅಲ್ಲಿ ಹಾವಿಲ್ಲ, ಹಾವಲ್ಲ, ಅಲ್ಲ ಹಾವಿಲ್ಲ, ಪ್ರಪಂಚ ಇಲ್ಲ. ಹಾಗೆ ತಗೋಬೇಕು. ಯಾವಾಗ್ಲೂ ಪ್ರಪಂಚ ಇಲ್ಲ, ಇರೋದೆಲ್ಲ ಏನೋ ಬ್ರಹ್ಮ ಒಂದೇ ಇರ್ತಕ್ಕದ್ದು, ಅದೊಂದೇ ಪರಮಾರ್ಥ, ಅದೊಂದೇ ಸತ್ಯ. ಎರಡು ಸತ್ಯ ಇರಕ್ಕೆ ಸಾಧ್ಯ ಇಲ್ಲ ಜಗತ್ತಲ್ಲಿ. ಪ್ರಪಂಚವೂ ಸತ್ಯ, ಪರಮಾತ್ಮ ಸತ್ಯ ಆಗಲ್ಲ. ಹಾಗಾದ್ರಿಂದ ಅದಕ್ಕೆ ಪ್ರಪಂಚಕ್ಕೆ ಏನಂದ್ರು? ಸರಕ್ಫಣಿ ಇವ, ಹೂವಿನ ಮಾಲೆಯಲ್ಲಿ ತೋರಿದ ಹಾವಿನಂತೆಯೇ ಯತಃ ಉದ್ಗತಂ. ಯತಃ ಯಸ್ಮಾತ್ ಪರಮಾತ್ಮನ ಸಕಾಶಾತ್ ಉದ್ಗತಂ ಆವಿರ್ಭೂತಂ, ತೋರಿಕೊಂಡದ್ದಾಗಿದೆ, ಎದ್ಕೊಂಡದ್ದಾಗಿದೆಯೋ. ಮತ್ತು ಆ ಯಾವಾದ್ರಿಂದ ಎದ್ಕೊಂಡಿದೆಯೋ ಅವನು ಎಂಥವನು ಗೊತ್ತವನು? ಧ್ವಾಂತ ಛಿದೆ, ಅಜ್ಞಾನವನ್ನು ಕತ್ತರಿಸ ಹಾಕುವಂಥವನಾದ. ಚತುರ್ಥಿ ಛಿದೆ ಅನ್ನೋದು ಧ್ವಾಂತ ಛಿತ್, ಧ್ವಾಂತ ಛಿದೌ, ಧ್ವಾಂತ ಛಿದ ಕ್ವಿಪ್ರತ್ಯಯ. ಛಿದ ದ್ವೈಧೀಕರಣೆಗೆ ಚಿತ್ ಕ್ವಿಪ್ರತ್ಯಯ. ಛಿದೇನು ಚತುರ್ಥಿ. ನಮ್ಮ ಅಜ್ಞಾನವನ್ನು ಕತ್ತರಿಸಿ ಹಾಕುವಂತಹ ಹರಯೇ, ಹರಿಗೆ. ಅವನು ಎಂಥವನು? ಬುದ್ಧಿ ಸಾಕ್ಷಿಣಿ, ನಮ್ಮ ಬುದ್ಧಿಗೆ ಸಾಕ್ಷಿಯಾಗಿರ್ತಕ್ಕಂತಹ ಹರಿಗೆ ತಸ್ಮೈ ಹರಯೇ ನಮಃ. ಏನಪ್ಪ ಏನು ಈ ಶ್ಲೋಕದ ಅರ್ಥ ಏನು? ಧ್ವಾಂತಚ್ಛಿದೆ ಬುದ್ಧಿ ಸಾಕ್ಷಿಣಿ ತಸ್ಮೈ ಹರಯೇ ನಮಃ ಅನ್ವಯ. ಅಜ್ಞಾನವನ್ನು ಕತ್ತರಿಸಿ ಹಾಕುವ ನಮ್ಮ ಬುದ್ಧಿಗಳಿಗೆ ಸಾಕ್ಷಿಯಾಗಿ ಹರಿಗೆ ನಮಸ್ಕಾರವು. ಇಲ್ಲಿ ಧ್ವಾಂತಚ್ಛಿದೆ ಅಂತ ವಿಶೇಷ ಹಾಕಿದ್ರು. ಯಾರಿಗೆ? ಪರಮಾತ್ಮನಿಗೆ. ಅಂದ್ರೆ ಏನಾಯ್ತು? ನಮ್ಮ ಧ್ವಾಂತಂ ಛಿಂದ್ಯಾತ್ ಅಂತ ಆಯ್ತು. ಆರಿ ಉದಾರಿಯಾಗಿರೋರು ತಾವು ಶ್ರೀಮಂತರು ಅಂತ ಡೊನೇಷನ್ ಕೇಳಕ್ ಹೋಗ್ತಾ ಇದ್ದಾರೆ. ಭಾರಿ ಕೋಟೀಶ್ವರ ಅಂತ ಹೋದ್ರು. ಸ್ವಾಮಿ, ತಾವು ಬಹಳ ಉದಾರಿಗಳಾಗಿರ್ತಕ್ಕಂತಹ ಅನ್ವರ್ಥ ಶ್ರೀಮಂತರು, ನೀವು ಅನ್ವರ್ಥ ಸಂಪದ್ ಲಕ್ಷ್ಮೀಪುತ್ರರು ಅಂತ ಹೇಳಿ ಕೊಂಡಾಡ್ತಾರೆ. ಏನಕ್ಕೆ? ಡೊನೇಷನ್ ಕೊಡಿ. ಏನಕ್ಕೆ? ಸ್ವೀಟ್ಗೆ. ಹಾಗೆ ಧ್ವಾಂತಚ್ಛಿದೆ ನಾವು ಯಾತಕ್ಕೆ ಹರಿಗೆ ಆ ವಿಶೇಷ ಕೊಡ್ತಾ ಇದೀವಿ ಅಂದ್ರೆ, ನಮ್ಮ ಅಜ್ಞಾನವನ್ನು ಕತ್ತರಿಸ ಹಾಕಲಿ. ಧ್ವಾಂತಂ ಛಿಂದ್ಯಾತ್. ಆ ಹರಿ ನಿಜವಾಗಿ ನೀ ಹರಿ ಅಂತ ಅನಿಸ್ಕೋಬೇಕಾದ್ರೆ, ಹರಿಯಿಂದ ಏನೋ ಹರಣಾಧರಿ, ನಮ್ಮ ಅಜ್ಞಾನವನ್ನು ಹರಣ ಮಾಡ್ಬೇಕು, ಅವಾಗ ನೀನು ಹರಿ ಆಗ್ತೀಯ. ನನ್ನಲ್ಲಿ ಅಜ್ಞಾನವೂ ಇನ್ನೂ ಉಳ್ಕೊಂಡಿದ್ದೆ, ನೀನ್ ಹೆಂಗೆ ಹರಿ ಆಗ್ತೀಯ? ಪರಮಾತ್ಮನೇ, ಪರಮಾತ್ಮ ನೀನ್ ಹರಿ ಅಂತ ಅನಿಸ್ಕೋಬೇಕಾದ್ರೆ ನನ್ನ ಅಜ್ಞಾನವನ್ನು ಅಪಹಾರ ಮಾಡಿದ್ರೆ ಹೌದು ಅವನು ಹರಿ ನಾನು ಒಪ್ಕೊಳ್ತೀನಿ ಅಂತ ಭಕ್ತ ಜಗಳಾಡ್ತಾ ಇದ್ದಾನೆ. ನೀನ್ ನಿಜವಾಗಿ ನಿನ್ನ ಹರಿಯನ ಹೆಸರನ್ನು ಉಳಿಸ್ಕೋಬೇಕಾದ್ರೆ, ಅದು ಅನರ್ಥವಾಗ್ಬೇಕಾದ್ರೆ ನನ್ನ ಅಜ್ಞಾನವನ್ನು ಪರಿಹಾರ ಮಾಡು ಅನ್ನೋದು. ಹರಯೇನ ಹರಣಾದ್, ಅಜ್ಞಾನವನ್ನು, ದುಃಖವನ್ನು, ಕಷ್ಟವನ್ನು ಅಪಹಾರ ಮಾಡೋದ್ರಿಂದ ಪರಮಾತ್ಮನಿಗೆ ಹರಿ ಅಂತ ಒಂದು ವಿಶೇಷಣ. ಧ್ವಾಂತಚ್ಛಿದೆ ಇನ್ನೊಂದು ವಿಶೇಷಣ. ಯಾತಕ್ಕೆ ಅಂದ್ರೆ ನಮ್ಮ ಅಜ್ಞಾನ ಆತ ಕಳೀಲೇಬೇಕು ಅಂತ. ಇನ್ನೊಂದು ಏನಂದ್ರೆ ಬುದ್ಧಿ ಸಾಕ್ಷಿಣಿ ಅಂದ್ರು. ಅವನು ಎಲ್ಲಿದ್ದಾನೆ? ಹರಿ ನಮ್ಮ ಬುದ್ಧಿಯಲ್ಲಿ ಬೆಳಗ್ತಾ ಇದ್ದಾನೆ. ನನ್ಗೆ ಗೊತ್ತಾಗ್ತದೆ ನಮ್ಮ ಬುದ್ಧಿಯಲ್ಲಿ ಏನೇನೇನೇನು ಯೋಚನೆ ಬಂದ್ರು, ಏನೇನ್ ತಿಳ್ಕೊಂಡ್ವಿ ಗೊತ್ತಾಗತ್ತೆ. ಗೊತ್ತಾಗ್ಲಿಲ್ಲ ಅಂತ ಆದ್ರೆ, ತಿಳ್ಕೊಳ್ಳಿಲ್ಲ ಅಂತ ಆದ್ರೆ ಅದು ಗೊತ್ತಾಗತ್ತೆ. ಗೊತ್ತಾಗಲಿಲ್ಲ ಅನ್ನೋದು ಯಾವನಿಗೆ ಗೊತ್ತಾಗುತ್ತೋ ಅವನು ಯಾವಾಗ್ಲೂ ಮಾಡ್ಕೋತಾ ಇರೋ ಸ್ವಭಾವದವನೇ. ಮತ್ತು ಗೊತ್ತಾಗಿರುವ ಸ್ವಭಾವ. ಎರಡು ಏನೋ ಯಾವಾಗ ಮಾಡ್ಕೋತಾನೇ ಇದ್ದಾನೆ. ಇನ್ನೊಂದು ಆಗ್ಬಿಟ್ಟಿದ್ದಾನೆ. ಸುಪ್ರಸಿದ್ಧ ಶತಸಿದ್ಧನು. ಯಾಕಂದ್ರೆ ಸ್ವರೂಪ ಅದು. ಮತ್ತೆ ಗೊತ್ತಾಗ್ಬಿಟ್ಟಿದೆ. ಯಾತಕ್ಕೆ ಅಂದ್ರೆ ಗೊತ್ತಾಗಿದೆ ಅಂದ್ರೆ ಇನ್ನು ಸರಿಯಾಗಿ ಗೊತ್ತಾಗ್ಕೊಂಡಿಲ್ಲ. ಶಾಸ್ತ್ರ ಹೇಳ ಗೊತ್ತಾಗಿಲ್ಲ. ಯಾರು ತಾನೇ ನಾನಿಲ್ಲ ಅಂತ ಅನ್ಕೊಂಡಿದ್ದಾರೆ ಪ್ರಪಂಚದಲ್ಲಿ? ಅಥವಾ ನಾನಲ್ಲ ಅಂತ ಯಾರು ತಾನೇ ತಮ್ಮನ್ನು ಅನ್ಕೊಂಡಿದ್ದಾರೆ? ನಾನಿಲ್ಲ ಅಂತ ಅನ್ಕೊಂಡಿಲ್ಲ, ನಾನಲ್ಲ ಅಂತ ಅನ್ಕೊಂಡಿದ್ದಾರೆ. ಆದ್ರೆ ನಾನು ಅನ್ನೋ ರೂಪ ಯಾವುದು ಅನ್ನೋದು ಮಾತ್ರ ಗೊತ್ತಿಲ್ಲ. ಅವ್ರು ಹೇಳ್ತಿದ್ದಾರೆ ಅವನು ಬುದ್ಧಿಗೆ ಸಾಕ್ಷಿ.
ಬುದ್ಧಿಗೆ ಸಾಕ್ಷಿ ಅಂತ ವಿಶೇಷಣ ಕೊಟ್ಟಿದ್ರಿಂದ ಏನಾಯ್ತು? ಪ್ರಮಾತೃ ಅಲ್ಲ ಅಂತಾಯ್ತು. ಬುದ್ಧಿಯಲ್ಲಿ ಸೇರ್ಕೊಂಡವನು ಪ್ರಮಾತೃ, ಬುದ್ಧಿಯನ್ನು ಬೆಳಗುವ ಆತನು ಪ್ರಮಾತೃ ಅಲ್ಲ, ಸಂಸಾರಿ ಅಲ್ಲ, ಜೀವನಲ್ಲ, ಕರ್ತೃಭೋಕ್ತವಾದ ಜಂತುವನ್ನು ಹೇಳ್ತಾ ಇಲ್ಲ. ಇವನು ಸಾಕ್ಷಾತ್ ಉಪನಿಷತ್ ಪ್ರತಿಪಾದ್ಯನಾದ ಜಗದಾತ್ಮನಾದ ಅದ್ವಿತೀಯವಾದ ಕೂಟಸ್ಥ ಬ್ರಹ್ಮವನ್ನೇ ಹರಯೇ ಬುದ್ಧಿ ಸಾಕ್ಷಿಣೆ ಧಾಂತಚ್ಚಿದೆ. ನಮ್ಮ ಅಜ್ಞಾನವನ್ನು, ದುಃಖವನ್ನು, ಕಷ್ಟವನ್ನು ಅಪಹಾರ ಮಾಡುವ ಮತ್ತು ಬುದ್ಧಿಯನ್ನು ಬೆಳಗುತ್ತಿರುವ, ಬುದ್ಧಿಗೆ ಸಾಕ್ಷಿಯನ್ನು ಇನ್ನೊಂದು ಅರ್ಥ ಇದೆ. ಬುದ್ಧಿಯನ್ನು ಬೆಳಗ್ತಾ ಇದ್ದಾನೆ ಅಂತ ಅವನ ಕಡೆಯಿಂದ ಆಯ್ತಲ್ಲ, ಬುದ್ಧಿಗೂ ತನ್ನ ಎಲ್ಲಾ ವ್ಯಾಪಾರಕ್ಕೂ ಅವನೇ ಆಧಾರ ಇದ್ದಾನೆ. ಬುದ್ಧಿ ಏನ್ ಯೋಚನೆ ಮಾಡ್ಬೇಕು, ಏನ್ ಬೇಕು ಅವನದೇ ಶಕ್ತಿ. ಕರೆಂಟ್ ಇದೆಯೇನೆ ಬೆಳ್ಕೊಳ್ಳೋದಿಲ್ವೋ, ಆತ್ಮನ ಚೈತನ್ಯವಿಲ್ಲದೆ ಬುದ್ಧಿ ಏನನ್ನು ಅರಿಯಲ್ಲ, ಬುದ್ಧಿಗೆ ಏನು ಇದಾಗಲ್ಲ, ಬೆಳಗಕ್ಕಾಗಲ್ಲ. ಕಬ್ಬಣ ಸುಡತ್ತೆ ಏನು ಅರ್ಥ ಹೇಳ? ಕಬ್ಬಣ ಸೇರ್ಕೊಂಡು ಬೆಂಕಿ ಸುಡೋದು, ಬರೀ ಕಬ್ಬಣ ಸುಡಲ್ಲ. ನೀರು ಸುಡತ್ತೆ ಅಂದ್ರೆ ಅರ್ಥ ಏನೋ? ನೀರಲ್ಲಿ ಸೇರ್ಕೊಂಡು ಅಗ್ನಿ ಸುಡ್ತಾನೆ. ಹಾಗೆ ಬುದ್ಧಿ ಅರಿಯತ್ತೆ ಅಂದ್ರೆ ಬುದ್ಧಿಯಲ್ಲಿ ಅನುಗತನಾದ ಚೈತನ್ಯ ರೂಪನಾದ ಆತ್ಮನೇ ಅರಿತಾ ಇದ್ದಾನೆ ಬುದ್ಧಿ ಮೂಲಕವಾಗಿ. ಹಾಗೆ ಅವನಿಗೆ ಬುದ್ಧಿಯು ವಿಷಯವಾಗ್ತಾ ಇದೆ. ಅವನೇ ನಮ್ಮ ಅಜ್ಞಾನ ಪರಿಹಾರ ಮಾಡುವ ಆತನು. ಅವನು ಅನ್ವರ್ಥ ಹರಿ. ನಮ್ಮ ದುಃಖವನ್ನು, ಕಷ್ಟವನ್ನು, ಅನರ್ಥವನ್ನು ಪರಿಹಾರ ಮಾಡುವಂತಹ ಆ ಹರಿಗೆ, ಆ ನಾರಾಯಣನಿಗೆ, ಆ ಪರಮಾತ್ಮನಿಗೆ ನಮಸ್ಕಾರ. ಈ ನಮಸ್ಕಾರ ಅನ್ನುವಂತಹ ಪದದಿಂದ ಏನ್ ಹೇಳಂಗಾಯ್ತು ಅಂದ್ರೆ, ಇದು ಮಂಗಳ ಶ್ಲೋಕ ಅಂತ ಸೋಚನೆ ಮಾಡಿದಂಗಾಯ್ತು. ಮಂಗಳ ಶ್ಲೋಕದಲ್ಲಿ ನಮಸ್ಕಾರ ಬರುತ್ತೆ, ಸ್ತುತಿ ಬರುತ್ತೆ. ಇಡೀ ಪ್ರಕರಣಕ್ಕೆ ಇದು ಮಂಗಳ ಶ್ಲೋಕವಾಗಿ ಅವರು ಇಟ್ಟಿದ್ದಾರೆ. ಈ ವಿಷಯ ಜ್ಞಾಪಕ ಇಟ್ಕೋಬೇಕು ಈ ಶ್ಲೋಕದಲ್ಲಿ. ಇಲ್ಲಿ ಗುರುಗಳು ಧರಿತ್ಯಂತಂ ಇದೆಯಲ್ಲ, ಧರಿತ್ಯಂತಂ ಆದಿ ಹೇಳಿದೇನೆ ಅಂತಮ್ ಅಂತ ಹೇಳೋದು ಈ ಕಾವ್ಯಶಾಸ್ತ್ರದ ಇದಕ್ಕೆ ಅದು ಹೊಂದೋದಿಲ್ಲ ಅಂತ ಒಂದು ಮಾಡಿದ್ದಾರೆ. ನೀ ಅಂತ ಹೇಳ್ಬೇಕಾದ್ರೆ ಆದಿ ಹೇಳ್ಬೇಕು ಅಂತ. ನೀ ಖಾ ಅಂತ ಶುರು ಮಾಡ್ಬಿಟ್ಟು ಖಾಮಿಲಾಗ್ಯ ಧರಿತ್ರಿ ಧರಿತ್ರಿವರೆಗೆ ಅಂತಂದ್ರೆ ಆಕಾಶದಿಂದ ಅವಾಗ ಒಂದು ಪಂಚಮಿಯಲ್ಲಿ ಹಾಕ್ಬೇಕು. ಖಾ ಅಗ್ನಿ ಧರಿತ್ಯಂತಮ್ ಖಾ ಆಕಾಶದಿಂದ ಒಂದು ಪಂಚಮಿ ಇಲ್ದೇನೆಯೇ ಅಂತಮ್ಮನ ಪದ ಬರೋದಿಲ್ಲ ಸಂಸ್ಕೃತ ಭಾಷೆಯಲ್ಲಿ. ಆದಿನ ಪದ ಇಲ್ದೇನೆ ಅಂತ ಅನ್ನೋ ಪದ ಬರೋಲ್ಲ. ಹಾಗಾಗಿ ಅವರು ಖಾಮಿಲಾಗ್ಯ ಧರಿತ್ಯಂತಮ್ ಅಂತ ಹೇಳೋದು, ಧರಿತ್ರಿಯವರೆಗೆ ಅಂತ ಅದಕ್ಕೆ ಇನ್ ಮುಂದಿಲ್ಲ. ಇನ್ನು 5 ಪಂಚಭೂತಗಳೇ ನಿಕೇಶಾಪಹರಣ ಚರ್ಚೆ ಮಾಡಿದ್ದಾರೆ. ಅಂತಮ್ಮನೊಂದು ಯಾಕೆ ಹಾಕಿದ್ರು ಅಂತ. ಅದು ಸಖಣೀವ ಅಂತ ಅವರು ದೃಷ್ಟಾಂತ ಕೊಟ್ಟಿದ್ರಿಂದೇನೆ ನಿಜವಾಗಿ ಈಗಲೂ ಅದು ಅದ್ವಿತೀಯವಾಗೇ ಇದೆ. ಈಗಲೂ ಪ್ರಪಂಚ ಇಲ್ಲ, ತೋರಿಕೆ ಮಾತ್ರವಾಗಿದೆ ಈ ಪ್ರಪಂಚ ಅನ್ನೋದನ್ನ ಸೂಚನೆ ಮಾಡ್ತಾ ಇದ್ದಾರೆ. ಪ್ರಪಂಚಕ್ಕೆ ಯಾವಾಗಲೂ ಎಂಟಿಟಿ ಇಲ್ಲ, ಅಸ್ತಿತ್ವ ಇಲ್ವೇ ಇಲ್ಲ. ಇವಾಗ ಮುಂದಕ್ಕೆ ಹೋಗೋಣ. ಸ್ವಸಂಪ್ರದಾಯಸ್ಯ ಚೋದಿತ ಪ್ರಮಾಣ ಪೂರ್ವಕತ್ವ ಜ್ಞಾಪನಾಯ ವಿಶಿಷ್ಟ ಗುಣ ಸಂಬಂಧ ಸಂಕೀರ್ತನ ಪೂರ್ವಿಕಾ ಗುರೋರ್ ನಮಸ್ಕ್ರಿಯಾ ಕ್ರಿಯತೆ ಅಂತ ಅಧ್ಯಾತ್ಮ. ಗುರೋರ್ ನಮಸ್ಕ್ರಿಯಾ ಕ್ರಿಯತೆ. ತಮ್ಮ ಸಂಪ್ರದಾಯ ಜನ ತಾವು ಒಂದು ಸುರೇಶ್ವರಾಚಾರ್ಯರು ಯಾವ ಒಂದು ವಿಷಯವನ್ನು ಮಂಡನೆ ಮಾಡ್ತಾ ಇದ್ದಾರೆ, ತಿಳಿಸ್ಕೊಡ್ತಾ ಇದ್ದಾರೆ. ಈ ತಿಳಿಸ್ಕೊಡ್ತಾ ಇರುವಂತ ಈ ಒಂದು ಸಂಪ್ರದಾಯದಿಂದ ಬಂದಂತಹ ವಿದ್ಯೆಯನ್ನ, ಜ್ಞಾನವನ್ನ ಮಂಡನೆ ಮಾಡ್ತಾ ಇದ್ದೇನೆ. ಈ ನನ್ನ ಸಂಪ್ರದಾಯ ಏನಿದೆ, ನಾನು ಕಲ್ತ್ಕೊಂಡು ಬಂದಂತ ಪರಂಪರೆ. ಸಂಪ್ರದಾಯ ಅಂದ್ರೆ ಪರಂಪರೆ. ಅದು ಬರೀ ಪರಂಪರೆ ಅಲ್ಲ, ಒಂದು ವಿಶಿಷ್ಟ ಕ್ರಮದಲ್ಲಿ ಉಪದೇಶ ಮಾಡುವ ಪರಂಪರೆ. ತತ್ವವನ್ನ ಒಂದೊಂದು ಅಧ್ಯಾರೋಪ ಅಪವಾದ ಕ್ರಮದಲ್ಲಿ ಉಪದೇಶ ಮಾಡುವ ಪರಂಪರೆ ಏನಿದೆ, ಇದು ಈ ನಮ್ಮ ಸಂಪ್ರದಾಯ ಏನುಂಟು, ಇದಕ್ಕೆ ಚೋದಿತ ಪ್ರಮಾಣ ಅಂತ ಹೇಳ್ಬೋದು. ಸಂಪ್ರದಾಯ ಚ ಉದಿತ ಪ್ರಮಾಣ ಅಂತ ಅರ್ಥ ಮಾಡ್ಬೋದು. ಉದಿತ ಅಂದೇನೋ, ಉಕ್ತ ಅಂತ ಶಾಸ್ತ್ರೋಕ್ತ ಪ್ರಮಾಣ. ಚೋದನೆ ಏನೋ, ಚೋದನೆ ವೇದವಾಕ್ಯಕ್ಕೆ ಚೋದನ ಅಂತ ಹೇಳ್ತಾರೆ. ಚೋದನೆ ಕ್ರಿಯಾಯ ಪ್ರವರ್ತಕಂ ವಚನಂ ಅಂತ ಶಬರಸ್ವಾಮಿಗಳು. ಚೋದನ ಅಂದ್ರೆ ಯಾವುದು ನಿಮ್ಮನ್ನ ಕ್ರಿಯೆಯಲ್ಲೂ, ಉಪಾಸನೆಯಲ್ಲೂ, ಜ್ಞಾನದಲ್ಲೂ ತೊಡಗಿಸುತ್ತದೋ ಅಂತ ವೇದವಾಕ್ಯಕ್ಕೆ ಚೋದನ ಅಂತ. ಚೋದಿತ ಪ್ರಮಾಣ ಅಂದ್ರೆ ವೇದವಾಕ್ಯವೆಂಬ ಪ್ರಮಾಣ. ಸಂಪ್ರದಾಯ ಚ ಸಂಪ್ರದಾಯವಾದ ರೋ ಉದಿತ ಪ್ರಮಾಣ. ಉದಿತ ಉಕ್ತ ಅಂತ.
ಕೇನೋಕ್ತ ಶಾಸ್ತ್ರೋಕ್ತ ಪ್ರಮಾಣ. ಶಾಸ್ತ್ರದಲ್ಲಿ ಹೇಳಿದ್ದಾದ ಪ್ರಮಾಣವನ್ನ ಪೂರ್ವಕತ್ವ ಅದನ್ನು ಮುಂದೆ ಮಾಡಿಕೊಂಡು ಬಂದದ್ದು. ನಮ್ಮ ಸಂಪ್ರದಾಯ ಸ್ವಕಪೋಲ ಕಲ್ಪಿತವಲ್ಲ, ಕೇವಲ ಊಹಾ ಮಾತೃಪಾದ ಸಂಪ್ರದಾಯ ಅಲ್ಲ. ಇದೊಂದು ಶಾಸ್ತ್ರದಲ್ಲಿ ತಿಳಿಸಿಕೊಟ್ಟದ್ದಾದ, ಶಾಸ್ತ್ರ ಪರಂಪರೆಯಿಂದ ಬಂದದ್ದಾದ ಆ ಒಂದು ಪ್ರಮಾಣ ಪೂರ್ವಕವಾಗಿಯೇ ಇರ್ತಕ್ಕದ್ದು ಅನ್ನೋದನ್ನ ನಿಮಗೆ ಜ್ಞಾಪಕ ಮಾಡಿಸಿಕೊಡುವುದಕ್ಕಾಗಿ, ತಿಳಿಸಿಕೊಡುವುದಕ್ಕಾಗಿ. ನೋಡಪ್ಪ ಸುರೇಶ್ವರಾಚಾರ್ಯ ನಾನು ಏನೋ ಕಲ್ಪಿಸ್ಕೊಂಡು ಹೇಳ್ತಾ ಇದ್ದೀನಿ ಮಾತ್ರ ಮಾಡ್ಕೋಬೇಡಿ. ಇದು ಶಾಸ್ತ್ರದಲ್ಲಿ, ಶಾಸ್ತ್ರವೆಂಬ ಪ್ರಮಾಣದಿಂದ ಪ್ರತಿಪಾದನೆ ಮಾಡಿದ್ದಾದ ವಿಚಾರವನ್ನೇ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಪ್ರಮಾಣವನ್ನು ಪೂರ್ವಕಾಲ ಅದು ಮುಂದೆ ಮಾಡಿಕೊಂಡು ಬಂದದ್ದಾಗಿರುವ ವಿಚಾರವನ್ನೇ ಹೇಳ್ತಾ ಇರೋದು ಅನ್ನೋದನ್ನ ಜ್ಞಾಪನಾಯ ತಿಳಿಸಿಕೊಡುವುದಕ್ಕಾಗಿಯೂ, ಮತ್ತು ಒಂದು ವಿಶಿಷ್ಟವಾದ ಗುಣ ಸಂಬಂಧ, ಇದು ಒಂದು ಅಸಾಧಾರಣವಾದ ಗುಣದಿಂದ ಕೂಡ್ಕೊಂಡಿದ್ದೆ. ಯಾವುದು ಈ ಒಂದು ಜ್ಞಾನ, ಈ ಒಂದು ಪರಂಪರೆ ಮತ್ತು ಈ ಒಂದು ಜ್ಞಾನ ವಿಶಿಷ್ಟವಾದ ಗುಣ ಅಂದ್ರೆ, ಅಸಾಧಾರಣವಾದ ಗುಣ ಅಂದ್ರೆ ಇನ್ನೆಲ್ಲೂ ನಿಮ್ಗೆ ಸಿಗೋದಿಲ್ಲ. ಇದು ಈ ಪರಂಪರೆಯಲ್ಲಿ ಮಾತ್ರ ಬಂದಂತಹ ಇದು ಕ್ರಮ. ಇದು ಬೇರೆ ಎಲ್ಲದು ನೀವು ಸಾಂಖ್ಯ, ಯೋಗ, ನ್ಯಾಯ, ವೈಶೇಷಿಕ ಎಲ್ಲ ನೀವು ಪಲ್ಟಿ ಹೊಡಿತೀರಾ. ಬೌದ್ಧರು ಇದು ಎಕ್ಸ್ಟ್ರಾರ್ಡಿನರಿ ಯೂನಿವರ್ಸ್ ಯುನಿಕ್ ಆಗಿರ್ತಕ್ಕಂತಹ ಒಂದು ಗುಣ ಸಂಬಂಧ ಕೊಡಿದೆ. ಒಂದು ವಿಶೇಷವಾದ ಗುಣ ಸಂಬಂಧ ಉಳ್ಳದ್ದಾಗಿದೆ ಎಂಬುದನ್ನ ಸಂಕೀರ್ತನ ಪೂರ್ವಕ ಅಂದ್ರೆ ಹೇಳುವುದರ ಮೂಲಕ. ಬಹಳ ಸಾಮಾನ್ಯವಾಗಿ ಬಂದಲ್ಲ ಇದು. ನಮೋ ಬ್ರಹ್ಮಾದಿಭ್ಯ, ಚತುರ್ಮುಖ ಬ್ರಹ್ಮನಿಂದ ಬಂದಂತ ಸಂಪ್ರದಾಯಗಳು. ಬಹಳ ಒಂದು ಮಹರ್ಷಿಗಳು ತಪಸ್ಸು ಮಾಡಿ ಜಿತೇಂದ್ರಿಯರಾಗಿ ಶಬ್ದಮಾದಿ ಗುಣಸಂಪನ್ನರಾಗಿ ಅಧ್ಯಾತ್ಮ ವಿದ್ಯಾ ನಿರತರಾಗಿ ಕಂಡುಕೊಂಡು ಬಂದಂತಹ ಈ ಒಂದು ವಿದ್ಯೆ, ಈ ಒಂದು ಜ್ಞಾನ ಅಂತ ಹೇಳಿ ಈ ಇಂಥ ಗುಣದ ಸಂಬಂಧ ಉಳ್ಳದ್ದಾಗಿದೆ ಅಂತ ಹೇಳಿ ಹೇಳೋದು ಅನ್ನೋದನ್ನು ಮುಂದೆ ಮಾಡಿಕೊಂಡು ಈಗ ನಾನು ಗುರುಗಳ ನಮಸ್ಕಾರ ಮಾಡ್ತೀನಿ. ಮೊದಲನೇ ಶ್ಲೋಕದಲ್ಲಿ ಸರ್ವಾತ್ಮನಾದ ನಾರಾಯಣನಿಗೆ, ಹರಿಗೆ, ಪರಬ್ರಹ್ಮಕ್ಕೆ ನಮಸ್ಕಾರ ಅಂದ್ರು. ಎರಡನೇ ಶ್ಲೋಕದಲ್ಲಿ ನಮ್ಮ ಗುರುಗಳಿಗೆ ನಮಸ್ಕಾರ ಮಾಡಿಬಿಟ್ಟು ಆಮೇಲೆ ನಾನು ಶಾಸ್ತ್ರ ಗ್ರಂಥವನ್ನು ಶುರು ಮಾಡ್ತೀನಿ. ಎಷ್ಟು ವಿನಯತೆ ಇದೆ ಅವರಲ್ಲಿ, ಎಷ್ಟು ಒಂದು ವಿದ್ವತ್ತೆ ಇದೆ. ಎರಡೂ ಇದೆ, ವಿನಯ ಮತ್ತು ವಿದ್ವತ್ತೆ ಪರಿಪೂರ್ಣವಾಗಿದೆ. ಗುರುರ್ ನಮಸ್ಕ್ರಿಯಾ ಕ್ರಿಯತೆ ಇದೆ. ಏನು ನಮ್ಮ ಗುರು ನಮಸ್ಕಾರ ಹೇಗ್ ಮಾಡ್ತೀನಿ ಗೊತ್ತಾ? ಅಲಬ್ಧ್ವಾ ಅತಿಶಯಂ ಯಸ್ಮಾತ್ ವ್ಯಾವೃತ್ತಾಸ್ತಮಬಾಧಯಃ ಗರೀಯಸೇ ನಮಸ್ತಸ್ಮೈ ಅವಿದ್ಯಾ ಗ್ರಂಥಿಭೇದಿನೇ. ಅಲಬ್ಧ್ವಾ ತಸ್ಮೈ ತಮಬಾಧಯ ಪ್ರತ್ಯಯ. ತಮಪ್ಪು ತರಪ್ಪು ಪ್ರತ್ಯಯ. ತಮಪ್ಪು ಏನ್ ಹೇಳುತ್ತೆ? ಸೂಪರ್ಲೇಟಿವ್ ಕಂಪಲೇಟಿವ್. ಗುರು ಗುರುತರ ಗುರುತಮ, ಲಘು ಲಘುತರ ಲಘುತಮ, ಗುರು ಗರಿಯಾನ್ ಗರಿಷ್ಠ. ತರಪ್ಪು ತಮಪ್ಪಾಗಲಿ, ಈಯಸನ್ನು ಇಷ್ಟನ್ನು ಆಗಲಿ, ಈ ಪ್ರತ್ಯಯಗಳು ಅದು ಯಾವ್ದನ್ನ ಹೇಳುತ್ತೆ? ಅದು ಅತಿಶಯೋಕ್ತಿವಾಚಿ. ಅತಿಶಯವಾಚಿ ಅಷ್ಟೇ, ಉಕ್ತಿ ಬೇಡ. ಅತಿಶಯವಾಚಿ. ಅತಿಶಯವಾಚಿ ಇದೇನೋ ಹೆಚ್ಚಾಗಿರೋದನ್ನ ಹೇಳುವಂಥದ್ದು. ಗುರು ಅಂದ್ರೆ ಭಾರ ದೊಡ್ಡದು, ಗರಿಯ ಅಂದ್ರೆ ಇನ್ನೂ ಹೆಚ್ಚು, ಗರಿಷ್ಠ ಅಂದ್ರೆ ಇನ್ನೂ ಹೆಚ್ಚು. ಹಾಗೆ ಯಾವ್ದು ಲಘು, ಲಘುತರ, ಲಘುತಮ. ಲಘು ಅಂದ್ರೆ ಹಗರ, ಲಘುತರ ಅಂದ್ರೆ ಇನ್ನೂ ಹಗರ, ಲಘುತಮ ಅಂದ್ರೆ ಇನ್ನೂ ಹಗರ. ತರಪ್ಪು ತಮಪ್ಪು ಅತಿಶಯವನ್ನ, ಹೆಚ್ಚುಗಾರಿಕೆಯನ್ನ ಹೇಳುವಂತಹ ಪ್ರತ್ಯಯಗಳು. ಇಲ್ಲಿ ಹೇಳ್ತಾ ಇದ್ದಾರೆ ತಮಬಾಧಯ ಯೇ ಪ್ರತ್ಯಯ ಸಂತಿ ಕುತ್ರ ವ್ಯಾಕರಣೆ ಸಂಸ್ಕೃತ ಭಾಷಾಯಾಮ್. ತಮಪ್ಪು ತಲಪು ಮುಂತಾದ ಪ್ರತ್ಯಯಗಳುಂಟು, ಅದೆಲ್ಲ ಯಸ್ಮಾತ್ ಗುರೋ ಸಕಾಶ ವ್ಯಾವೃತ್ತ. ನಮ್ಮ ಶಂಕರಾಚಾರ್ಯ ಗುರುಗಳ ದೆಸೆಯಿಂದ ಹಿಂದೆ ಬಿದ್ದು ಹೋಯ್ತು. ಅವರಿಗೆ ಶಂಕರಾಚಾರ್ಯಗಿಂತ ಗುರುತರ ಅಲ್ಲಿ ಬರಲ್ಲ. ನಮ್ಮ ಗುರುಗಳ ಮುಂದೆ ತರಪ್ಪು ತಮಪ್ಪು ಯಾರಿಗೂ ಹಾಕಕ್ಕಾಗಲ್ಲ. ನಮ್ ಗುರುಗಳು ಆಯ್ತು, ನೀವು ಸೂಪರ್ಲೇಟಿವ್ ಹೇಳಿ ನಮ್ ಗುರುಗಳು ಬಿಟ್ರೆ ಮುಗಿದೋಯ್ತು. ನಮ್ ಗುರುಗಳ ದೆಸೆಯಿಂದ ತರಪ್ಪಮ ಪ್ರತ್ಯಯಗಳೆಲ್ಲ ಹಿಂತಿರುಗಿದ್ದಾಗಿದೆ. ಯಾಕೆ? ಅತಿಶಯ ಆಲಬ್ಧ, ಹೆಚ್ಚುಗಾರಿಕೆಯನ್ನು ಪಡ್ಕೊಳ್ಳದೆ.
ಈ ಹೆಚ್ಚುಗಾರಿಕೆಯನ್ನು ಪಡ್ಕೊಂಡಿದ್ರೆ ಇವನಿಗಿಂತ ಅವನು ದುಶ್ವಾಸನಿಗಿಂತ ಭೀಮ ಬಲಿಷ್ಠ, ಭೀಮನಿಗಿಂತ ಆಂಜನೇಯ ಬಲಿಷ್ಠ ಅದುಂಟು, ಅವನಿಗಿಂತ ಅವನು ಬಲಿಷ್ಠ ಅಂತ. ಆದ್ರೆ ನಮ್ ಗುರುಗಳಿಗಿಂತ ಇಂತ ಇಲ್ಲ. ಇಲ್ಲಿ ನಮ್ಮ ಗುರುಗಿಂತ ಇಷ್ಟಪಡಿ ಗುರು, ನಮ್ಮ ಗುರುಗಳೇ ಫೈನಲ್, ಮುಗಿದೋಯ್ತು. ಅತಿಶಯವನ್ನ ಹೆಚ್ಚುಗಾರಿಕೆಯನ್ನ ಅಲಬ್ಧ್ವಾ ಪಡೆದುಕೊಳ್ಳದೇನೆಯೇ ತಮಬಾಧೆಯ ಪ್ರತ್ಯಯ ಯಸ್ಮಾತ್ ಗುರೋ ಸಕಾಶಾತ್ ವ್ಯಾವೃತ್ತ. ತಮಪ್ಪೆ ಮುಂತಾದ ತಮಪ್ಪು ತರಪ್ಪು ಮುಂತಾದ ಪ್ರತ್ಯಯಗಳು ಯಾವ ನಮ್ಮ ಅನ್ವರ್ಥ ಶಂಕರರಾಗಿರ್ತಕ್ಕಂತಹ ಶಂ ಸುಖವನ್ನ ಕರೋತೀತಿ ಶಂಕರ, ಜಗತ್ತಿಗೆ ಮಂಗಳವನ್ನುಂಟು ಮಾಡುವಂತಹ ನಮ್ಮ ಗುರುಗಳು ಯಾರಿದ್ದಾರೆ ಅವರಿಗಿಂತಲೂ ಹೆಚ್ಚಾಗುವಿಕೆಯನ್ನ ಪಡೆಯದೇನೆಯೇ ತಮಬಾಧಿ ಪ್ರತ್ಯಯಗಳೆಲ್ಲ ಹಿಂತಿರುಗಿದವೋ. ಓಹೋ, ಇಲ್ಲಿ ಮುಂದಕ್ಕೆ ಇಲ್ಲಿ ಹೇಳ್ತಾರೆ, ಪುರಾ ಕವೀನ ಗಣ ಪ್ರಸಂಗೆ ಪುರಾ ಕವೀನ ಗಣ ಪ್ರಸಂಗೆ ಶ್ಲೋಕ ಅನಾಮಿಕಾ ಸಾರ್ಥವತಿ ಬಭುವ ಅಂತ. ಇನ್ನು ಕವಿಗಳನ್ನೆಲ್ಲ ಯಾರ್ಯಾರಿದ್ದಾರೆ ಕವಿಗಳನ್ನ ಅಂತ ಪಟ್ಟಿ ಮಾಡಕ್ ಹೊರಟ್ರಂತೆ. ಕಾಳಿದಾಸ ಅಂದ್ರು, ಆಮೇಲೆ ಇನ್ನೊಂದು ಹೆಸರು ಸಿಗ್ಲಿಲ್ಲ. ಇದಕ್ಕೆ ಅನಾಮಿಕಾ ಹೆಸರು ಬಂತು. ಇದಕ್ಕೆ ಈ ಬೆರಳಿಗೆ ಅನಾಮಿಕಾ ಅಂತಾರೆ. ಯಾಕೆ ಹೇಳೋ? ಇನ್ನೊಂದು ನಾಮ ಇಲ್ಲ. ಕಾಳಿದಾಸರಿಗೆ ಮುಗೀತು, ಕವಿಯ ಶ್ರೇಷ್ಠತೆಯಲ್ಲಿ ಕಾಳಿದಾಸರಿಗೆ ಮುಗೀತು ಅಂತ. ಅನಾಮಿಕಾಧಿಷ್ಠಿತ ದೃಷ್ಟಿ ಇದು ಒಂದು ಶ್ಲೋಕ ಇದೆ. ಅನಾಮಿಕಾ ಸಾರ್ಥವತಿ ಬಭುವ. ಅನಾಮಿಕಾ ಅಂತ ಇದೆಯಲ್ಲ, ಇದಕ್ಕೆ ಅದು ಸಾರ್ಥವುಳ್ಳದ್ದಾಯ್ತು ಅಂತ. ಹಾಗೆ ನಮ್ ಗುರುಗಳು ಅಂತ ಇದೆಯಲ್ಲ, ನಮ್ ಗುರು ಆಮೇಲೆ ಮತ್ತೆ ಗರಿಯಾನ್ ಗರಿಷ್ಠ ತಗೊಂಡ್ಬರ್ಬೇಡಿ. ನಮ್ ಗುರುಗಳು ಅಂದ್ರೆ ಗರಿಯರು ಹೌದು, ಗರಿಷ್ಠರು ಹೌದು, ಇನ್ನೂ ಬೇರೆ ಇದೆ ಅದು. ಅವರಿಗಿಂತ ಬೇರೆ ಇನ್ಯಾರು ಇಲ್ಲ. ಗುರು ಅಂತ ಹೇಳಿ ಸಾಮಾನ್ಯ ಶಬ್ದ ಇರೋದ್ರಿಂದ ಅವ್ರಿಗಿಂತೂ ದೊಡ್ಡ ಅವ್ರ ಗರಿಯಾನ್ ಅಂತ ಹೇಳ್ತೀನಿ, ಅವ್ರಿಗಿಂತ ಇನ್ನೂ ಹೆಚ್ಚು ಗರಿಷ್ಠ ಹಂಗ ಹೋಗ್ಬೇಡ ಅಂತ ಹೇಳ್ತಾರೆ. ತಸ್ಮಾತ್ ನಮ್ ಗುರು ಸಕಾಶಾತ್ ತಮಬಾಧಿಯ ಪ್ರತ್ಯಯ ಯೇ ಸಂತಿ. ಯಾವ ಗುರುಗಳ ದೆಸೆಯಿಂದ ತಮಬಾಧಿ ಪ್ರತ್ಯಯಗಳು ಯಾವ್ಯಾವ್ದಿದೆಯೇ ಅದು ಅತಿಶಯವನ್ನ ಹೆಚ್ಚುಗಾರಿಕೆಯನ್ನ ಪಡೆದೇ ವ್ಯಾವೃತ್ತಾ ಹಿಂತಿರುಗಿಬಿಟ್ಟವೋ ಅಂಥ ಗುರೀಯಸೇ. ಗುರುಣಾಂಗುರು ಅವತ್ತು ಜಗತ್ತಿಗೆ ವಿಶ್ವಕ್ಕೆ ಗುರು ಆಗಿರ್ತಕ್ಕಂತಹ ಅನ್ವರ್ಥ ಜಗದ್ಗುರುಗಳು ಯಾರೋ ಶಂಕರರು. ಅಂತಹ ಶ್ರೇಷ್ಠರಾಗಿರ್ತಕ್ಕಂತಹ ಗುರುಗಳಿಗೆ ಅವರೆಂಥವರು ಅವಿದ್ಯಾ ಗ್ರಂಥಿ ಭೇದಿನೇ. ಅವಿದ್ಯಾ ಅನ್ನುವಂತಹ ಗಂಟನ್ನ ಒಡೆದು ಹಾಕುವರು. ಅವಿದ್ಯಾ ಅಂದ್ರೆ ಗಂಟು. ಯಾಕೆ ಗಂಟು? ಅದು ಅನಾದಿ ಕಾಲದಿಂದ ಕಾಮಕರ್ಮಗಳ ವಾಸನೆಯಿಂದ ಅದು ಜಟಿಲವಾಗ್ಬಿಟ್ಟಿದೆ. ಈ ಗಂಟಿನ ಮೇಲೆ ಎಣ್ಣೆ ಧೂಳು ಅದು ಕೂತ್ಬಿಟ್ರೆ ಆ ಗಂಟು ಬಿಚ್ಚಕ್ಕೆ ಆಗಲ್ಲ, ಬಹಳ ಬಿಗಿ ಆಗ್ಬಿಡುತ್ತೆ. ಈ ಅವಿದ್ಯಾ ಅನ್ನುವ ಗಂಟಿನ ಮೇಲೆ ಕಾಮಕರ್ಮ ವಾಸನೆಗಳ ಒಂದು ಎಣ್ಣೆ ಧೂಳುಗಳು ಬಲವಾಗಿ ಬಿಗಿಕೊಂಡ್ಬಿಟ್ಟು ಜಪ್ಪ ಅವಿದ್ಯೆ ಬಿಡಿಸಕ್ಕೆ ಆಗಲ್ಲ ಅಂತ ಹಂಗಾಗ್ಬಿಟ್ಟಿದೆ. ಅದೇ ನಮ್ ಗುರುಗಳು ಬಂದ್ರಪ್ಪ, ಡೈನಾಮಿಟ್ ಇಟ್ಬಿಟ್ರು. ಯಾದಕ್ಕೆ? ಆ ಅವಿದ್ಯೆ ಹೊಟ್ಟೆ ಒಳಗೆ ಢಮಾರ್ ಅಂತು. ಆ ಡೈನಾಮಿಟ್ ಹೊಡೆದ್ಲ ಅವಿದ್ಯೆ ಚೂರ್ಚಿರ ಡೈನಾಮಿಟ್ ಹೊಡೆದು ಅವಿದ್ಯಾ ಅನ್ನುವಂತಹ ಗ್ರಂಥಿಯನ್ನ ಅಂದ್ರೆ ಗಂಟನ್ನ ಒಡೆದು ಹಾಕುವಂಥವರಾದ ಗರೀಯಸೆ ಶ್ರೇಷ್ಠರಾಗಿದ್ದ ದೊಡ್ಡವರಾಗಿರ್ತಕ್ಕಂತಹ ಪರಮಪೂಜ್ಯರಾದ ಗುರುಗಳಿಗೆ ತಸ್ಮೈ ನಮಃ, ಅವರಿಗೆ ನಮಸ್ಕಾರ ಮಾಡ್ತಾ ಇದ್ದೀನಿ. ಅವರಿಗೆ ನಮಸ್ಕಾರ ಮಾಡಿ ಅವರ ಅನುಮತಿ ಪಡ್ಕೊಂಡು ಅವರ ಹೇಳಿಕೊಟ್ಟ ಮಾರ್ಗದಿಂದಲೇ ನಾನು ನಿಮ್ಗೆ ಈ ಒಂದು ವಾಕ್ಯಾರ್ಥ ವಿಚಾರ ಹೇಗ್ ಮಾಡ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಅಂತ ಆ ರೀತಿ ಅವ್ರ ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ ತತ್ವವನ್ನು. ಈಗ ನಮಸ್ಕಾರ ನಿಮಿತ್ತ ಸ್ವಾಶಯ ಆವಿಷ್ಕರಣಾರ್ಥ. ನಮಸ್ಕಾರಕ್ಕೆ ನಿಮಿತ್ತ ಏನೋ ತಾವು ಮನಸ್ಸಲ್ಲಿ ಅಂದ್ಕೊಂಡಂತಹದ್ದು ಒಂದು ಅಭಿಪ್ರಾಯ ಇದೆಯಲ್ಲ, ಅದನ್ನ ನಾನು ಏನೋ ಒಂದು ಮನಸ್ಸಲ್ಲಿ ಅಂದ್ಕೊಂಡಿದ್ದೀನಲ್ಲ ಅದನ್ನ ಹೇಳ್ಬೇಕು ಅನ್ನೋದಕ್ಕೋಸ್ಕರ ನಮಸ್ಕಾರ ಮಾಡ್ಕೊಂಡು ಶುರು ಮಾಡ್ತಾ ಇದ್ದೀನಿ. ಗುರು ಯಾಕೆ ಇವರು ನಮಸ್ಕಾರ ಮಾಡ್ತಿದ್ದಾರೆ, ಏನಾಯ್ತು ನಿಮ್ಗೆ ಇದ್ದಕ್ಕಿದ್ದಕ್ಕೆ ಗುರು ನಮಸ್ಕಾರ ಮಾಡಕ್ಕೆ ಅಂದ್ರೆ, ಇಲ್ಲ ಒಳ್ಳೆ ಒಂದು ವಿಚಾರವನ್ನು ತಮ್ಮ ಮುಂದೆ ಹಂಚ್ಕೋಬೇಕು ಅಂತ ಅಪೇಕ್ಷೆ ಪಟ್ಟಿದ್ದೀನಿ. ನನ್ನ ಅಭಿಪ್ರಾಯವನ್ನೆಲ್ಲ ಬಿಚ್ಚಿಡ್ಬೇಕು ತಮ್ಮ ಮುಂದೆ. ನೀವು ಇದನ್ನು ಪರೀಕ್ಷೆ ಮಾಡಿ, ನೀವು ಇದನ್ನು ವಿಚಾರ ಮಾಡಿ, ಇದರ ಬಗ್ಗೆ ಯೋಚನೆ ಮಾಡಿ ಹೇಳಿ ಇದು ಸರಿಯಾಗಿದೆಯಾ ಇಲ್ಲ ನೀವು ತೀರ್ಮಾನ ಮಾಡಿ. ಆ ವಿಚಾರ ನಾನು ತೀರ್ಮಾನ ಮಾಡಿಕೊಂಡ ಅಥವಾ ತಿಳಿದುಕೊಂಡ ನಿಶ್ಚಯ ಮಾಡಿಕೊಂಡದ್ದಾದ ಒಂದು ವೇದಾಂತ ವಿಚಾರ ಏನುಂಟು ಅದನ್ನು ಆವಿಷ್ಕಾರ ಮಾಡಬೇಕು, ಅಂದ್ರೆ ಹೊರಪಡಿಸ್ಬೇಕು, ತೋರಿಸ್ಕೊಳ್ಬೇಕು. ಆ ತೋರಿಸ್ಕೋಬೇಕಾದ್ರೆ ಗುರುಗೆ ನಮಸ್ಕಾರ ಮಾಡಿ ತೋರಿಸ್ಬೇಕು. ಅದು ನಮಸ್ಕಾರಕ್ಕೆ ನಿಮಿತ್ತ. ತಮ್ಮ ಆಶಯವನ್ನ ಅಭಿಪ್ರಾಯವನ್ನ
ಆವಿಷ್ಕರಣ ಮಾಡೋದು ಅನ್ನೋದೇನಿದೆ ಅದಕ್ಕೋಸ್ಕರವಾಗಿ ನಾನು ಗುರು ನಮಸ್ಕಾರ ಮಾಡಿಬಿಟ್ಟು ನಾನು ನನ್ನ ಅಭಿಪ್ರಾಯವನ್ನು ತಮ್ಮ ಮುಂದೆ ಇಡ್ತಾ ಇದ್ದೀನಿ. ಅಷ್ಟೇ ಅಲ್ಲ, ಆ ವಿಷಯ ಹೇಗಿದೆ ನಾನು ಹೇಳ್ತಾ ಇರುವಂತಹ ವಿಷಯ ಅಂತ ಕೇಳಿದ್ರೆ, ವೇದಾಂತೋದರ ಸಂಗೂಢಂ ಸಂಸಾರೋಚ್ಛಾರಿ ವಸ್ತು ಗಂ ಜ್ಞಾನಂ ವ್ಯಾಕೃತಮಪ್ಯನ್ಯೈಃ ವಕ್ಷ್ಯೇ ಗುರುವನುಶಿಕ್ಷಯಾ. ವಕ್ಷ್ಯೇ ಗುರುವನುಶಿಕ್ಷಯಾ ವೇದಾಂತೋದರ ಸಂಗೂಢಂ ಸಂಸಾರೋಚ್ಚಾರಿ ವಸ್ತು ಗಂ ಜ್ಞಾನಂ ಅನ್ಯೈಃ ಗುರುವನು ಶಿಕ್ಷೆಯ. ಇಲ್ಲಿ ನಾನು ಹೇಳಬೇಕು ಅಂತ ಹೊರಟಂತಹ ವಿಷಯ ಏನಿದೆ ಜ್ಞಾನವೇ, ಆತ್ಮಜ್ಞಾನವೇ ನನಗೆ ಟಾಪಿಕ್ಕು, ಅದೇ ವಿಷಯ, ಅದರ ಬಗ್ಗೆ ಹೇಳಬೇಕು ಅಂತ. ಆ ಜ್ಞಾನ ಎಂಥದ್ದು? ನಾ ಹೇಳ್ತಾ ಇರುವ ಅದ್ವೈತ ಜ್ಞಾನ, ವೇದಾಂತ ಜ್ಞಾನ, ಆತ್ಮೀಕತ್ವ ಜ್ಞಾನ ಅಂದ್ರೆ ವೇದಾಂತದ ಹೊಟ್ಟೆ ಒಳಗೆ ಅಡಗಿದೆಯಂತೆ. ಉದರ ಅಂದ್ರೆ ಹೊಟ್ಟೆ. ವೇದಾಂತವೆಂಬ ಗ್ರಂಥ ಇದೆಯಲ್ಲ, ವೇದಾಂತ ಅಂದ್ರೆ ಉಪನಿಷತ್ತು. ಉಪನಿಷತ್ತು ಅನ್ನುವಂತಹ ಒಂದು ಶಬ್ದರಾಶಿ ಏನಿದೆ ಅದರ ಹೊಟ್ಟೆಯಲ್ಲಿ, ಅದರ ಮಧ್ಯಭಾಗದಲ್ಲಿ ಅಂದ್ರೆ ಅದರ ಸ್ಥಿರಳಾಗಿ ಅಡಗಿಕೊಂಡಿದೆ. ಉಪನಿಷತ್ತಿನಲ್ಲಿ ಈ ಆತ್ಮಜ್ಞಾನ ಅಡಗಿಕೊಂಡಿದೆ, ಹೊಕ್ಕೊಂಡಿದೆ, ಸೂಕ್ಷ್ಮವಾಗಿ ಅಡಗಿದಾಗಿದೆ, ಸ್ಪಷ್ಟವಾಗಿ ಗೊತ್ತಾಗೋದಿಲ್ಲ. ಆ ಜ್ಞಾನ ಏನು, ಆ ಜ್ಞಾನ ಸ್ವರೂಪ ಏನು, ಅದರ ತತ್ವ ಏನು ಅನ್ನೋದು ಸಾಮಾನ್ಯ ಹೊಳೆಯೋದೇ ಇಲ್ಲ. ಹಾಗಾಗಿ ಈ ಅದ್ವೈತಾತ್ಮ ಜ್ಞಾನ, ಸಮ್ಯಕ್ ಜ್ಞಾನ ಅಂತಿದೆಯಲ್ಲ, ವೇದಾಂತ ವಾಕ್ಯಗಳೆಂಬ ವೇದಾಂತಗಳೆಂಬ ಅದು ವೇದಾಂತ ಎಂಬ ವ್ಯಕ್ತಿ ಅಂತ ತಿಳ್ಕೊಳ್ಬೇಕು. ಅದರ ಉದರ ಅಂದ್ರೆ ಅದರ ಹೊಟ್ಟೆ, ಅದರ ಒಳಗೆ ಸಂಗೂಢ ಅಂದ್ರೆ ಅಡಗಿಕೊಂಡ, ಅಲ್ಲಿ ಬಚ್ಚಿಟ್ಟುಕೊಂಡದ್ದಾದ ಒಂದು ಆ ಜ್ಞಾನ ಎಂಥದ್ದು? ಸಂಸಾರವನ್ನೇ ಓಡಿಸುವಂಥದ್ದು. ಉಚ್ಚಾರಿಣಿ ಸಂಸಾರ ಗುಡಿಸ್ಬಿಡುತ್ತೆ. ಕತ್ತಲೆಯನ್ನು ಹೇಗೆ ಬೆಳಗ್ಗೆ ಗುಡಿಸ್ಬಿಡುತ್ತೋ, ಓಡಿಸ್ಬಿಡುತ್ತೋ, ಹಾಗೆ ಅಜ್ಞಾನವನ್ನ ಓಡಿಸುವುದ್ರ ಮೂಲಕ ಸಂಸಾರವನ್ನೇ ಇಲ್ಲ ಮಾಡ್ಬಿಡುತ್ತೆ. ಡೈರೆಕ್ಟ್ ಸಂಸಾರ ಇಲ್ಲ ಮಾಡಲ್ಲ, ಆ ಅಜ್ಞಾನವನ್ನು ಕಳೆಯುವುದರ ಮೂಲಕ ಸಂಸಾರವನ್ನೇ ಓಡಿಸುವಂಥದ್ದು. ಮತ್ತು ವಸ್ತು ಗಮ್, ಬಹಳ ಮುಖ್ಯವಾದ ವಿಶೇಷ ಇದು. ಇದು ವಸ್ತುನಿಷ್ಠವಾದ ಜ್ಞಾನ, ವಸ್ತುತಂತ್ರ ಜ್ಞಾನ. ಇದು ಇದಲ್ಲ, ಭಾವನೆ ಅಲ್ಲ, ಕರ್ತೃತಂತ್ರ ಅಲ್ಲ, ಕ್ರಿಯಾರೂಪ ಅಲ್ಲ, ಯಾವುದೇ ಒಂದು ಒಪಿನಿಯನ್ ಅಲ್ಲ, ಮತ ಅಲ್ಲ, ಯಾರ ಒಂದು ಈ ದೇಶಕಾಲಕ್ಕೂ ಸಂಬಂಧಪಟ್ಟಿಲ್ಲ, ಯಾರ ಸ್ವತ್ತು ಅಲ್ಲ. ಇದು ಇದ್ದ ಪರಮಾರ್ಥ ವಸ್ತು ನಿಷ್ಠವಾದದ್ದು ಅಂತ ಅರ್ಥ. ಪರಮಾರ್ಥ ವಸ್ತು ಹೇಗಿದೆಯೋ ಅದರನ್ನು ಕುರಿತು ಹೊರಟಂತಹದ್ದು ಈ ಜ್ಞಾನ. ವಸ್ತು ಗಮ್ಮನ ವಸ್ತು ಗಚ್ಚತೀತಿ ವಸ್ತು ಗಮ್, ವಸ್ತುವನ್ನು ಕುರಿತು ಹೋಗುವಂತಹ ಜ್ಞಾನ. ಪರಮಾರ್ಥ ವಸ್ತು ಹೇಗಿದೆಯೋ ಆಸ್ ಇಟ್ ಈಸ್ ತೋರಿಸ್ಬಿಡುತ್ತೆ. ಅಂಗೈ ಮೇಲೆ ಇಟ್ಟ ನೆಲ್ಲಿಕಾಯಂತೆ ಪರಮಾರ್ಥತ್ವವನ್ನು ತೋರಿಸ್ಬಿಡುತ್ತೆ ಆತ್ಮಜ್ಞಾನ. ಆತ್ಮಜ್ಞಾನವಾಗುತ್ತಲೇ ಅಜ್ಞಾನ ನಿವೃತ್ತಿಯಾಗುತ್ತಲೇ, ಕೃತಕೃತ್ಯನಾಗುತ್ತಲೇ, ಮುಕ್ತನಾಗುತ್ತಾನೆ. ಎಲ್ಲ ಬೇರೆ ಬೇರೆ ಕಾಲ ಅಲ್ಲ, ಒಟ್ಟಿಗೆ ಅಟ್ ಎ ಟೈಮ್. ಹಾಗಾಗಿ ಈ ಜ್ಞಾನವು ವೇದಾಂತಗಳ ಹೊಟ್ಟೆಯಲ್ಲಿ ಅಡಗಿದೆ, ಒಂದು ವಿಶೇಷಣ. ಎರಡನೇ ವಿಶೇಷಣ, ಈ ಜ್ಞಾನದಿಂದ ಅಜ್ಞಾನ ಹೋಗೋದ್ರ ಮೂಲಕ ಸಂಸಾರವೆಲ್ಲ ಉಚ್ಚಾರಿ ಓಡೋಗ್ಬಿಡುತ್ತೆ. ಮತ್ತು ವಸ್ತುನಿಷ್ಠವಾಗಿದೆ, ಕರ್ತೃನಿಷ್ಠವಾಗಿಲ್ಲ, ಕ್ರಿಯಾನಿಷ್ಠವಾಗಿಲ್ಲ, ಪರಮಾರ್ಥ ತತ್ವವನ್ನ ಆಶ್ರಯಿಸಿಕೊಂಡು ಹೊರಟದ್ದಾಗಿದೆ. ಅಂಥ ಜ್ಞಾನವನ್ನು ಕುರಿತು ಅನ್ಯೈಹಿ ವ್ಯಾಕೃತಮಪಿ, ನೀವೇನು ಹೇಳೋದು? ಗೌಡಪಾದರು ಹೇಳಿಲ್ವಾ? ಶಂಕರಾಚಾರ್ಯರು ಹೇಳಿಲ್ವಾ? ಅಥವಾ ಇನ್ನು ಬೇರೆ ಬೇರೆ ದ್ರವಿಡಾದಿಗಳು ಹೇಳಿಲ್ವೋ? ಇನ್ನು ಅನೇಕ ವಿದ್ವಾಂಸಗಳು ಭೃತ ಪ್ರಪಂಚಗಳು ಹೇಳಿಲ್ವೋ? ಭೃತ ಪ್ರಪಂಚ ಹೇಳಿದ್ದಾರೆ, ವರ್ತಿಕಾರ ಹೇಳಿದ್ದಾರೆ, ಭೇದವಾದಿಗಳು ಹೇಳಿದ್ದಾರೆ, ಇನ್ನು ಸಂಶಯವಾದಿಗಳು ಹೇಳಿದ್ದಾರೆ. ನೀ ಅಂತ ಹೇಳೋದು? ನಾನು ಹೇಳೋದ್ರಲ್ಲಿ ಒಂದು ವಿಷಯ ಉಂಟು. ನಾನು ಅದನ್ನ ಗುರು ಅನುಶಿಕ್ಷಯ ಪಕ್ಷೆ, ನಮ್ಮ ಗುರುಗಳ ಒಂದು ಅನುಶಾಸನ. ಅವರು ಸುರೇಶ್ವರ, ಇದಕ್ಕೆ ಈ ವಾಕ್ಯಾರ್ಥ ವಿಚಾರಕ್ಕೆ ಸಂಬಂಧಪಟ್ಟಂತಹ ಒಂದು ಗ್ರಂಥ ನೀನು ಬರಿಬೇಕಪ್ಪ, ಈ ಒಂದು ಗ್ರಂಥ ಬರಬೇಕು ಅಂತ ಗುರುಗಳ ಅಪ್ಪಣೆಯನ್ನು ಪಡೆದು ಅವರ ಒಂದು ಉಪದೇಶವನ್ನು ಹೊಂದಿ ಅದನ್ನ ನಾನು ಬರಿತಾ ಇದ್ದೀನಿ. ಅನುಸರಿಸಿ ಶಿಕ್ಷಣ ಮಾಡಿಕೊಂಡು ಅನುಶಿಕ್ಷ ಶಿಕ್ಷಾ ಅಂದ್ರೆ ಶಿಕ್ಷ ವಿದ್ಯೋಪಾದ ಅನ್ನೋ ಧಾತು. ಅನುಶಿಕ್ಷತಿ ಅಂದ್ರೆ ಒಂದು ಸಂಪ್ರದಾಯವನ್ನು ಅನುಸರಿಸಿ, ಅನುಭವವನ್ನು ಅನುಸರಿಸಿ ಉಪದೇಶ ಮಾಡಿದ್ದು ಅನುಶಿಕ್ಷ. ತಯ ಅನುಶಿಕ್ಷೆಯ. ಗುರುಗಳು ಒಂದಾದೊಂದು ವಿಶಿಷ್ಟ ಕ್ರಮದಲ್ಲಿ
ಉಪದೇಶ ಮಾಡಿ ನನ್ನ ಅಜ್ಞಾನವನ್ನು ಪರಿಹಾರ ಮಾಡಿ ನನ್ನ ಕೃತಾರ್ಥ ಮಾಡಿ ಮಾಡಿದ್ದಾರೆ. ಆ ಒಂದು ಅವರಿಂದ ಪಡ್ಕೊಂಡಂತಹ ಜ್ಞಾನವನ್ನ ನಾನು ಬೇರೆಯವರೆಲ್ಲರೂ ವ್ಯಾಕೃತ ಮುಂದೆ ಬಿಡಿಬಿಡಿಯಾಗಿ ಹೇಳಿದ್ದರು ಅಂತ. ಅನ್ಯೈಹಿ ವ್ಯಾಕೃತ ಮುಂದೆ ವ್ಯಾಖ್ಯಾತಮಂತ. ಬೇರೆ ಅನೇಕ ವಿದ್ವಾಂಸರುಗಳು ವೇದಾಂತ ವಾಕ್ಯಕ್ಕೆ ವ್ಯಾಖ್ಯಾನವನ್ನು ಮಾಡಿದ್ದರೂ ಅದರ ಬಗ್ಗೆ ವಿಸ್ತಾರವಾಗಿ ಬರೆದಿದ್ದರೂ ಕೂಡ ನಾನು ನಮ್ಮ ಗುರುಗಳ ಒಂದು ಆದೇಶಕ್ಕನುಗುಣವಾಗಿ ಉಪದೇಶಕ್ಕೆ ಅನುಗುಣವಾಗಿ ಅಪ್ಪಣೆಯಂತೆಯೇ ನಾನು ಕೂಡ ಈ ಒಂದು ಜ್ಞಾನ ವಿಚಾರವಾಗಿ ಆತ್ಮಜ್ಞಾನ ಅಂದ್ರೆ ಏನು, ಅದು ಹೇಗಾಗತ್ತೆ, ಯಾರಿಗಾಗತ್ತೆ, ಹೇಗೆ ಅದನ್ನು ಪಡ್ಕೊಳ್ಳೋದು ಅಲ್ಲದನ್ನ ವಿಸ್ತಾರ ಹೇಳ್ತೀನಿ ಅಂತ ಒಂದು ಪ್ರತಿಜ್ಞೆ ಮಾಡ್ತಾ ಇದ್ದಾರೆ. ಮುಖ್ಯ ಗುರುವರು ಶಿಕ್ಷೆಯ, ಗುರುಗಳ ಅಪ್ಪಣೆಯಿಂದ ನಾನು ಹೇಳುವನಾಗಿದ್ದೇನೆ ಎಂದು. ಸರಿ, ಹಾಗಾದ್ರೆ ನೀವು ಹೇಳುವಂತಹ ಜ್ಞಾನಕ್ಕೆ ವಿಷಯ ಯಾವುದು, ಟಾಪಿಕ್, ಜ್ಞಾನ ಯಾವುದನ್ನು ವಿಷಯ ಮಾಡಿಕೊಂಡು ಬಂದಂತಹದ್ದು ಜ್ಞಾನ. ಮತ್ತು ಅದರಿಂದ ಆಗುವಂತಹ ಇದೇನು ನಾನು ಕಿಂ ವಿಷಯಂ ಪ್ರಕರಣಮಿತಿ ಚೇತ್ ತದುಪನ್ಯಾಸ. ಕಹ ವಿಷಯ ಯಸ್ಯ ತತ್ ಕಿಂ ವಿಷಯಂ ಯಸ್ಯ ಕಸ್ಯ ಪ್ರಕರಣಸ್ಯ. ಪ್ರಕರಣಕ್ಕೆ ಯಾವುದು ವಿಷಯವೋ ಅದು ಕಿಂ ವಿಷಯಂ. ಈ ಒಂದು ನಿನ್ನೆ ಹೇಳಿದ ಪ್ರಕರಣ ಅಂದ್ರೆ ಏನೋ ಶಾಸ್ತ್ರೈಕ ದೇಶ ಸಂಬದ್ಧಂ ಶಾಸ್ತ್ರ ಕಾರ್ಯಾಂತರೇ ಸ್ಥಿತಂ ಅಂತ. ಶಾಸ್ತ್ರದ ಒಂದು ಏಕದೇಶಕ್ಕೆ ಸಂಬಂಧಪಟ್ಕೊಂಡಿದ್ದು ಶಾಸ್ತ್ರದ ಇನ್ನೊಂದು ವ್ಯಾಪಾರದಲ್ಲಿ ಅಂದ್ರೆ ಎಲ್ಲೂ ಶಾಸ್ತ್ರ ಇಷ್ಟು ವಿಸ್ತಾರ ಹೇಳಿಲ್ಲ. ಆ ರೀತಿಯಾಗಿ ತಿಳಿಸಿಕೊಡುವಂತಹ ಗ್ರಂಥಕ್ಕೆ ಪ್ರಕರಣ ಎಂಬುದಾಗಿ ಹೇಳುತ್ತಾರೆ. ಆಹು ಪ್ರಕರಣಂ ನಾಮ ಗ್ರಂಥಂ, ಆಹು ಪ್ರಕರಣಂ ಗ್ರಂಥಂ ಪ್ರಕರಣಾರ್ಥ ವಿದುಹು. ಪ್ರಕರಣ ಗ್ರಂಥದ ಅರ್ಥವನ್ನ ತಿಳ್ಕೊಂಡವರು ಈ ರೀತಿ ಪ್ರಕರಣ ಶಬ್ದಕ್ಕೆ ಅರ್ಥ ಹೇಳ್ತಾರೆ. ಹಾಗಾಗಿ ಈ ಪ್ರಕರಣವು ಯಾವುದನ್ನು ವಿಷಯ ಮಾಡಿಕೊಂಡಿದೆ ಅಂತ ಕೇಳಿದ್ರೆ ಅದು ಉಪನ್ಯಾಸ ಅಂತ ಹೇಳೋದು. ಅದನ್ನ ಹೇಳ್ತೀವಿ ಕೇಳಿ. ಯಚ್ಚಿದ್ಧಾವಿದಮ ಸಿದ್ಧಿ ಯದಸಿದ್ಧೌ ನ ಕಿಂಚನ ಪ್ರತ್ಯಕ್ ಧರ್ಮೈಕ ನಿಷ್ಠಸ್ಯ ಯಾಥಾತ್ಮ್ಯಂ ವಕ್ಷ್ಯತೆ ಸ್ಫುಟಂ. ಯಚ್ಚಿದ್ಧೌ ಇದಮಃ ಇದಮಃ ಯಾವ ಭಕ್ತಿ ಇದಮಃ ಷಷ್ಠಿಯ ಕ್ವಚನ. ಇದಂ ಇದಮೌ ಇದಮಃ ಇದಮಃ ಇದಮೋಹ ಇದಮಾಂ ಇದಮಿ ಇದಮೋಹ ಪ್ರತ್ಯಕ್ಷಾದಿ ಸನ್ನಿಧಾಪಿತಸ್ಯ ಜಗತಃ ಇದಮಾ ನಿರ್ದೇಶ. ಇದಂ ಶಬ್ದ ಇದಂ ಇದಮೌ ಇದಮಃ ಅಂದ್ರೆ ಇದಂ ಶಬ್ದದಿಂದ ಕರೆಸಿಕೊಂಡದ್ದು ಅಂತ ಅರ್ಥ. ಯಚ್ಚಿದ್ಧೌ ಅಂದ್ರೆ ಯಾವ ಚೈತನ್ಯ ಸ್ವರೂಪದಾದ ಆತ್ಮನು ಸಾಕ್ಷಿಯೂ ಸಿದ್ಧವಾದಾಗಲೇ ಇದಂ ಶಬ್ದದಿಂದ ತೋರುತ್ತಿರುವ ಇದಂ ಶಬ್ದಕ್ಕೆ ವಾಚ್ಯವಾದ ವಿಷಯವಾಗಿರ್ತಕ್ಕಂತಹ ಜಗತ್ತಿನ ಸಿದ್ಧಿ ಅನ್ನೋದು ಆಗುತ್ತದೆಯೋ. ಜಗತ್ ತೋರ್ಬೇಕಾದ್ರೆ ಆತ್ಮನ ಚೈತನ್ಯದ ಬೆಳಕಿನಿಂದಲೇ ತೋರ್ಬೇಕು. ಅದನ್ನೇ ಹೇಳುದು. ಪರಮಾತ್ಮದ ಚೈತನ್ಯದಿಂದ ತೋರಿಸಿಕೊಂಡ ಜಗತ್ತಿದೆಯಂತೆ, ಪರಮಾತ್ಮನ ಇಲ್ವಂತೆ. ಏನು ಇದು ದೇವರಿಲ್ಲ ಅಂತ ಹೇಳ್ತಾರಲ್ಲ, ವಾದ ಮಾಡ್ತಾರಲ್ಲ ಅಂತ. ಯಾರ ಬೆಳಕಿನಿಂದಲೇ ಈ ಜಗತ್ತನ್ನು ನಾವು ನೋಡುತ್ತಿದೀವೋ, ಗೊತ್ತು ಮಾಡ್ಕೊಳ್ತಾ ಇದೀವೋ, ಆ ಜಗತ್ತಿದೆಯಂತೆ. ಅಂದ್ರೆ ನೋಡುವ ರೂಪ ಇದೆಯಂತೆ, ನೋಡುವ ಕಣ್ಣಿಲ್ವಾ? ನೋಡುವ ನಾನಿಲ್ಲ, ಅದೇ ರೂಪ ಇದೆ. ಹೇಗೆ ಕಾಣ್ತಾ ಇರೋದ್ರಿಂದ ಯಾರಿಗೆ? ನನಗೆ. ಅದ ನಾನಿಲ್ಲ, ರೂಪ ಇದೆ. ಎಷ್ಟು ಮುಟ್ಟಾಳ್ತನವೋ, ಆ ದೇವ್ರಿಲ್ಲ, ಪರಮಾತ್ಮ ಇಲ್ಲ, ಸಾಕ್ಷಿ ಇಲ್ಲ ಅದು ಅಷ್ಟೇ ಮುಟ್ಟಾಳ್ತನ. ಅದು ಎಷ್ಟು ಹೇಳ್ತೀನಿ ನೋಡಿ. ಯಚ್ಚಿದ್ಧೌ ಸತಿ, ಯಾವ ಚೈತನ್ಯ ಸ್ವರೂಪನಾದ ಆತ್ಮನು ಸಿದ್ಧವಾದ ಮೇಲೇನೆಯೇ ಇದಂ ಶಬ್ದವಾಚ್ಯವಾಗಿರುವ ಜಗತ್ತಿನ ಸಿದ್ಧಿ ಅನ್ನೋದಾಗುತ್ತದೆಯೋ. ಹಾಗೆ ಯಾವ ಸಿದ್ಧಿ ಆಗದೆ ಹೋದ್ರೆ ಏನೂ ಸಿದ್ಧಿಯೇ ಆಗೋದಿಲ್ವೋ. ಇದನ್ನು ತೋರ್ಸಕ್ಕಾಗಲ್ಲ. ಅದಿಲ್ಲದೆ ಹೋದ್ರೆ ಮಾಡಿ ನೋಡೋಣ, ಇದೇ ಹೋದ್ರೆ ಮಾಡಕ್ಕೆ ಆಗಲ್ಲ. ಯಾವ ಸಾಕ್ಷಿ ಇಲ್ಲಾದ್ರೆ ಬೆಳಕಿದ್ದಾಗಲೇ ಇದೆಲ್ಲವೂ ತೋರಿಸುತ್ತೆ. ಬೆಳಕಿದ್ದೇ ಇದ್ದಾಗ ಏನು ತೋರಲ್ಲ, ತೋರಿಸ್ಬೋದು. ಕತ್ಲೆ ಮಾಡ್ಬಿಟ್ರೆ ಏನು ತೋರಲ್ಲ ನೋಡಿ. ಬೆಳಕು ಬಂದಾಗ ಎಲ್ಲ ತೋರುತ್ತೆ ಅಂತ ಅನ್ವಯ ವಿಚಾರಕ ಮಾಡ್ಬೋದು. ಇಲ್ಲಿ ಯಾವ ಚೈತನ್ಯ ಸ್ವರೂಪನಾದ ಆತ್ಮನಿದ್ದಾಗಲೇ ಈ ಜಗತ್ತು ತೋರುತ್ತದೆಯೋ, ಅದು ಇಲ್ಲದೆ ಹೋದ್ರೆ
ಇದು ತೋರೋದೇ ಇಲ್ಲದೆ ಹೋದ್ರೆ ಕಲ್ಪಯುಕ್ತ ವಕ್ತವ್ಯಂ. ಇಲ್ಲ ಅಂತ ಮಾಡಕ್ ಆಗೋದೇ ಇಲ್ಲ ಅದನ್ನ. ಯಾಕೆಂದ್ರೆ ಇಲ್ಲ ಅಂತ ಮಾಡುವ ಅದನ್ನ ಆತ್ಮ ಕೂತ್ಕೊಂಡಿದ್ದಾನೆ. ಏವ ನಿರಾಕರ್ತ ತಸೀವ ಆತ್ಮತ್ವಾತ್. ನಿರಾಕರಣೆ ಮಾಡುವಾಗ ಸ್ವರೂಪ ಕೂತ್ಕೊಂಡಿರೋದ್ರಿಂದ ಎಲ್ಲವನ್ನೂ ಅಲ್ಲಗಳೆಯಬಹುದು, ಸ್ವರೂಪವನ್ನು ಅಲ್ಲಗಳೆಯೋಕ್ಕಾಗಲ್ಲ. ಆದ್ರೂ ಎದು ಅಸಿದ್ಧವು ಅಂತಂದು ಯಾವುದು ಸಿದ್ಧವಾಗದೆ ಹೋದರೆ ಅಂತ ಕಲ್ಪನೆ ಮಾಡ್ಬಿಟ್ಟು ಹೇಳ್ತಿರೋದು. ಊಟ ಇದ್ರೇನೆಯೇ ಊಟ ಮಾಡಿ ತೃಪ್ತಿ ಅನ್ನೋದಾಗುತ್ತೆ. ಊಟವೇ ಇಲ್ಲದೆ ಹೋದ್ರೆ ತೃಪ್ತಿ ಇಲ್ಲ, ಹೊಟ್ಟೆ ತುಂಬೋದು ಅನ್ನೋದಿಲ್ಲ ಅಂತ ಹೇಳ್ಬೋದು. ಎರಡು ಉಂಟಲ್ಲಿ, ಊಟ ಇಲ್ಲದೆ ಇರೋದು ಉಂಟು, ಊಟ ಮಾಡೋದು ಉಂಟು. ಹಾಗೆ ಬೆಳಕಿದ್ದಾಗಲೇ ಕತ್ಲೆ ನಿವೃತ್ತಿ ಆಗೋದು, ಪದಾರ್ಥ ತೋರೋದು. ಬೆಳಕಿದೆ ಹೋದ್ರೆ ಕತ್ಲೆ ನಿವೃತ್ತಿ ಆಗಲ್ಲ, ಪದಾರ್ಥ ತೋರೋದೇ ಇಲ್ಲ. ತೋರಿಸ್ಬೋದು, ನೋಡು ಕತ್ಲೆ ಇಲ್ಲ, ಅನ್ವಯತಿರೇಕ ಮಾಡ್ಬೋದು. ಇಲ್ಲ ಅನ್ವಯತಿರೇಕ ಮಾಡಕ್ ಆಗೋದೇ ಇಲ್ಲ. ಆದ್ರೂ ಕೂಡ ಕಲ್ಪನೆ ಮಾಡ್ಕೊಂಡು ಹೇಳ್ತಾ ಇದ್ದಾರೆ. ಏನು ಅಂತ, ಅದು ಯಾವ ಚೈತನ್ಯ ಸ್ವರೂಪರಾದ ಆತ್ಮ ಇಲ್ಲದೆ ಹೋದರೆ, ಇಲ್ಲದೆ ಹೋದ್ರೆ ಎಲ್ಲಿ ಇಲ್ಲದೆ ಹೋದ್ರೆ ಯಾವಾಗ ಆಗಿದೆ ಹೇಳಿ? ಆಗೋದಿಲ್ಲ. ಅಕಸ್ಮಾತ್ ಇಲ್ಲ ಅಂತ ಇಮೇಜ್ ಮಾಡ್ಕೊ, ಇಲ್ಲ ಅಂತ ಆಗ್ಬಿಟ್ರೆ ನಕಿಂಚನ ಸಿದ್ಧಿ, ನಕಿಂಚನ ಸಿದ್ಧಿ, ಯಾವೊಂದು ಸಿದ್ಧ ಆಗೋದಿಲ್ಲ. ಅದು ಇದಮಃ ಅನ್ನೋದು ಪ್ರತ್ಯಕ್ಷಾದಿಗಳಿಂದ ತೋರುವಂತಹ ಜಗತ್ತನ್ನೇ ಇದಂ ಶಬ್ದದಿಂದ ಕರೀತಾರೆ. ಇದು ಇದಂ ಶ್ರುತಿಯಲ್ಲಿ ಅದನ್ನು ಇದು ಜಾಡು, ಒಂದು ಪರಿಪಾಟಿ. ಯಾವ ಚೈತನ್ಯ ಸ್ವರೂಪನಾದ ಆತ್ಮ ಇದ್ದಾಗಲೇ ಇದರ ಸಿದ್ಧಿಯೋ, ಯಾವುದರ ಸಿದ್ಧಿ ಆಗದೆ ಹೋದ್ರೆ ಏನೇನೂ ಸಿದ್ಧಿ ಆಗುವುದಿಲ್ಲವೋ ಅಂಥ ಪ್ರತ್ಯಕ್ ಧರ್ಮ ಮತ್ತು ಏಕ ಅದ್ರ ನಿಷ್ಠ. ಯಾವುದು ಜ್ಞಾನ. ಪ್ರತ್ಯಕ್ ಧರ್ಮ ಅಂದ್ರೆ ಒಳಗಿನ ಧರ್ಮ. ಒಳಗೆ ಅಂದ್ರೆ ಹೇಗೆ? ಒಳಗೆ ಡಬ್ಬಿ ಒಳಗಿರೋದು ಒಳಗೆ ಅಲ್ಲ, ಎಲ್ಲದರ ತಿರುಳ ಕೂತ್ಕೊಂಡಿದೆ. ಈ ಮಾನಿಟರ್ ಇದೆಯಲ್ಲ, ಈ ಮಾನಿಟರ್ ಇರುವಿಕೆಗೂ ಅದೇ ಕಾರಣ, ಮಾನವಿಕೆ ತೋರಿಕೆಗೂ ಅದೇ ಕಾರಣ. ಅದರ ಇರುವಿಕೆ, ತೋರುವಿಕೆ, ಬದಲಾವಣೆ ಎಲ್ಲವೂ ಯಾವ ಸಾಕ್ಷಿ ಚೈತನ್ಯವನ್ನು ಇಟ್ಕೊಂಡೆ ಇದೆಲ್ಲ ಆಗ್ತಾ ಇದೆಯೋ ಅದು ಸಮಸ್ತಕ್ಕೂ ಪ್ರತ್ಯಕ್ಕಾಗಿ ಒಳತಿರುಳಾಗಿ ಇರ್ತಕ್ಕಂಥ ಧರ್ಮ ಅಂದ್ರೆ ಗುಣ. ಒಳಗಾಗಿರೋದು ಅಂದ್ರೆ ಗುಣ. ಆ ಒಳಗಿರೋದು ಅನ್ನುವ ಗುಣದಿಂದ ನೆಲೆ ನಿಂತದ್ದಾದ ಪ್ರತ್ಯಕ್ ಧರ್ಮದಲ್ಲಿ ನಿಷ್ಠಾ. ಸ್ವಾಮಿ ಮಾಡಿದ್ರೆ ಪ್ರತ್ಯಕ್ತವೆಂಬ ಅಸಾಧಾರಣ ರೂಪವುಳ್ಳ ಅಥವಾ ಪ್ರತ್ಯೇಗಾತ್ಮನಲ್ಲಿಯೇ ಪರ್ಯವಸಾನವಾಗುವ, ಪ್ರತ್ಯೇಗಾತ್ಮನಿಗಿಂತ ಬೇರೆ ಎಲ್ಲದ ಮೂಲ. ಏನ್ ತೋರ್ಬೇಕಾದ್ರೂ ಪ್ರತ್ಯೇಗಾತ್ಮನ ಪ್ರತ್ಯಕ್ಷ ಬರೋದು ಆಧಾರವುಳ್ಳದ್ದಾಗೆ ತೋರುತ್ತೆ. ಪ್ರತ್ಯೇಗಾತ್ಮನಲ್ಲಿಯೇ ಪರ್ಯವಸಾನವಾಗುತ್ತೆ. ಪ್ರತ್ಯೇಗಾತ್ಮದ ಬೇರೆ ಇರೋದೇ ಇಲ್ಲ. ತೋರುವಾಗ ಪ್ರತ್ಯೇಗಾತ್ಮ ಇಟ್ಕೊಂಡೇ ತೋರುತ್ತೆ. ಹಂಗೆ ಪ್ರತ್ಯಕ್ ಧರ್ಮ ಅಂದ್ರೆ ಪ್ರತ್ಯಕ್ ಸ್ವಭಾವ, ಧರ್ಮ ಅಂದ್ರೆ ಗುಣ ಸ್ವಭಾವ ಅಂತ ಅದೊಂದರಲ್ಲಿಯೇ ನೆಲೆ ನಿಂತದ್ದಾದ ಈ ಜ್ಞಾನ ಉಂಟಲ್ಲ, ಜ್ಞಾನ ಅಲ್ಲೇ ನೆಲೆ ನಿಂತದ್ದಾಗಿರೋದು, ಜ್ಞಾನ ಅಲ್ಲೇ ಪರಿವಸಾನವಾಗೋದು. ಎಲ್ಲಿವರೆಗೆ ನೀವು ತಿಳ್ಕೋಬೇಕು ನೀವು ತವಕ ಪಡ್ತಾ ಇರ್ತೀರಾ, ತಹ ಪಡ್ತಾ ಇರ್ತೀರಾ ಅಂದ್ರೆ ಆ ತತ್ವಜ್ಞಾನ ಆಗುವವರೆಗೆ ತಹ ಪಡ್ತಾ ಇರ್ತೀರಾ. ತತ್ವಜ್ಞಾನವಾಗುತ್ತಲೇ ದಗ್ಧೇಂಧನವತ್ತು ಕಟ್ಟಿಗೆ ಉಳಿದ ಮೇಲೆ ಹೇಗೆ ದೀಪ ಶಾಂತ ಆಗುತ್ತೋ ಹಾಗೆ ಶಾಂತವಾಗ್ಬಿಡ್ತೀರ. ಪ್ರತ್ಯಕ್ ಧರ್ಮ ಒಂದರಲ್ಲಿಯೇ ನೆಲೆ ನಿಂತದ್ದಾದ ಆ ಜ್ಞಾನದ ಯಾಥಾತ್ಮ್ಯಂ, ಯಥಾ ಆತ್ಮನೋ ಭಾವಂ ಯಾಥಾತ್ಮ್ಯಂ, ಆ ಜ್ಞಾನದ ನಿಜ ಸ್ವರೂಪವನ್ನ ಸ್ಫುಟಂ ವಕ್ಷ್ಯತೆ, ಸ್ಪಷ್ಟವಾಗಿ ಅಂಗೈ ಮೇಲೆ ನೆಲ್ಲಿಕಾಯಿ ಅಂತ ತೋರಿಸ್ಕೊಡ್ತೀನಿ ನಿಮಗೆ. ಈ ನಾನು ತಿಳಿಸ್ಕೊಟ್ಟ ಹಾಗೆ ನೀವು ನಿಮ್ಮ ಅನುಭವ ನೋಡ್ಕೊಂಡ್ರಿದ್ರೆ ನೀವು ನಿಂತಿದ್ರೆ ಗೊತ್ತಾ, ಅನುಭವದಲ್ಲಿ ನಿಂತಿದ್ರೆ ತೀರ್ಮಾನ. ಅಷ್ಟರ ಮಟ್ಟಿಗೆ ನಿಮಗೆ ಆತ್ಮಸ್ವರೂಪವನ್ನು ಮುಟ್ಟಿಸ್ತೀನಿ, ತಿಳಿಸ್ಕೊಟ್ಟೇ ಕೊಡ್ತೀನಿ. ಆದ್ರೆ ನಾನು ಹೇಳೋ ಇದರಲ್ಲಿಯೇ ನೀವು ಫಾಲೋ ಮಾಡ್ಕೊಂಡು ಹಾಗೆ ಹೋಗ್ಬೇಕು. ಹಾಂಗ್ ಹೋದ್ ಗೊತ್ತಾಗಿ ಆಗುತ್ತೆ. ಆ ಪ್ರತ್ಯಕ್ ಧರ್ಮಿಕ ನಿಷ್ಠವಾಗಿರೋ ಪ್ರತೀಕ ನಿಷ್ಠಸ್ಯ ಕಸ್ಯ ಜ್ಞಾನಸ್ಯ ಯಾಕೆ ಬರಿಬಾರ್ದು. ಪ್ರತ್ಯಕ್ ಧರ್ಮನ ಪ್ರತ್ಯಗಾತ್ಮನಾಗಿರುವ ಪರಮಾರ್ಥದ ಸ್ವರೂಪದಲ್ಲಿ ನೆಲೆ ನಿಂತದ್ದಾದ ಜ್ಞಾನದ ನಿಜ ಸ್ವರೂಪವನ್ನ ಈಗ ಹೇಳಲಾಗುತ್ತೆ. ಓ ತರಲೇ ಇಲ್ಲ, ಹೇಗೆ ತರ್ತೀನಿ ಇಲ್ಲ. ಅದು ಯಾಥಾತ್ಮ್ಯ, ಯಥಾವತ್ತಾದ ಸ್ವಭಾವವೇ ಯಾಥಾತ್ಮ್ಯ, ಯಥಾವತ್ ಸ್ವರೂಪಂ ಯಾಥಾತ್ಮ್ಯಂ. ಅದನ್ನ ಹೇಳ್ತೀನಿ. ಈಗ ವಿವಕ್ಷಿತ ಪ್ರಕರಣಾರ್ಥ ಪ್ರರೋಚನಾಯ ಅನುಕ್ತ ದುರುಕ್ತ ಅಪ್ರಾಮಾಣ್ಯ ಕಾರಣ ಶಂಕಾ ವಿನಾಶೇನ ಸ್ವಗುರೋ ಪ್ರಾಮಾಣ್ಯೋಪವರ್ಣನಂ. ಈಗ
ವಿವಕ್ಷಿತ ಅಂದ್ರೆ ವಕ್ತು ಇಷ್ಟಂ ವಿವಕ್ಷಿತಂ. ತಾವು ಹೇಳ್ಬೇಕು ಅಂತ ಅಂದ್ಕೊಂಡಿದ್ದದ್ದು ಯಾವುದು ಅದು ವಿವಕ್ಷಿತ. ಯಾವುದೋ ವಿವಕ್ಷಿತ ಹೇಳ್ಬೇಕು ಅಂದ್ಕೊಂಡಿದ್ದು ಜ್ಞಾನ. ಆ ಜ್ಞಾನವನ್ನ ಈ ಅಲ್ಲ ಹೇಳ್ಬೇಕು ಅಂತ ಅಂದ್ಕೊಂಡು ಈ ಪ್ರಕರಣ ಮಾಡಿದ್ರು. ಈ ಪ್ರಕರಣನೇ ತಾವು ಹೇಳ್ಬೇಕು ಅಂತ ಅಂದ್ಕೊಂಡಿದ್ದಾರೆ. ಹೇಳ್ಬೇಕು ಅಂತ ಅಂದ್ಕೊಂಡಂತ ಪ್ರಕರಣ ಉಂಟಲ್ಲ, ನಿಷ್ಕ್ರಿಯ ಸಿದ್ಧಿ ಎಂಬ ಪ್ರಕರಣ, ಇದರ ಅರ್ಥ ಇದೆಯಲ್ಲ, ಅರ್ಥ ಅಂದ್ರೆ ವಿಷಯ. ನಿಷ್ಕ್ರಿಯ ಸಿದ್ಧಿ ಎಂಬ ಪ್ರಕರಣಕ್ಕೆ ವಿಷಯವಾಗಿರ್ತಕ್ಕದ್ದು ಆತ್ಮಜ್ಞಾನ. ಆತ್ಮಜ್ಞಾನ ನಿಮ್ಗೆ ರುಚಿ ಹುಟ್ಟಬೇಕು. ರುಚಿ ಹುಟ್ಟದೆ ಹೋದ್ರೆ ಆತ್ಮಜ್ಞಾನಕ್ಕೆ ಬರೋದೇ ಇಲ್ಲ. ಆತ್ಮಜ್ಞಾನ ಬೇಕೇ ಬೇಕು, ಆತ್ಮಜ್ಞಾನವೇ ಬೇಕು ಅಂತ ಅನಿಸ್ಬೇಕು. ಹಂಗೆ ತಾವು ಹೇಳ್ಬೇಕು ಅಂತ ಅಂದ್ಕೊಂಡಂತ ಈ ಪ್ರಕರಣದ ವಿಷಯವಾಗಿರುವ ಆತ್ಮಜ್ಞಾನದಲ್ಲಿ ನಿಮಗೆ ಸವಿ ಉಂಟು ಮಾಡುವುದಕ್ಕಾಗಿ, ರುಚಿ ಉಂಟಾಗುವುದಕ್ಕೋಸ್ಕರವಾಗಿ, ಆಮೇಲೆ ನಾನು ಸರಿಯಾಗಿ ಹೇಳಿಲ್ಲ ಅಂತ ಆದರೆ ಅದು ಅಪ್ರಾಮಾಣ್ಯ ಕಾರಣವಾಗುತ್ತೆ. ತಪ್ಪಾಗಿ ಹೇಳಿದ್ರು ಅಪ್ರಾಮಾಣ್ಯ ಕಾರಣವಾಗುತ್ತೆ. ಅಪ್ರಾಮಾಣ್ಯಕ್ಕೆ ಕಾರಣ ಯಾವುದು? ಅನುಕ್ತ, ದುರುಕ್ತ, ಸಂಶಯೋಕ್ತ. ಸಂಶಯವಾಗಿ ಹೇಳಿದ್ರೆ ನಿಮ್ ವಾಕ್ಯ ಅಪ್ರಮಾಣ, ನಿನಗೆ ಗೊತ್ತಿಲ್ಲ. ತಪ್ಪಾಗಿ ಹೇಳಿದ್ರು ಅಪ್ರಮಾಣ, ಹೇಳದೆ ಹೋದ್ರು ಅಪ್ರಮಾಣ. ಅದ್ ಮೂರು ಇಲ್ಲದೆ ಇರ್ತಕ್ಕದ್ದಾಗಿದೆ. ಲೋಕದಲ್ಲೂ ಅಷ್ಟೇ. ಯಾರೋ ಬಂದಿರ್ತಾರೆ ಅನ್ಕೋ, ಇದು ಹೇಳಲೇ ಇಲ್ಲ ಅನ್ಕೋ, ಅವನೇನು ಪ್ರಮಾಣ ಆಗಲ್ಲ ಆ ಬಂದಿದ್ದ ವಿಷಯಕ್ಕೆ. ಅಥವಾ ಯಾರೋ ಇನ್ಯಾರೋ ಬಂದಿದ ಅಂತ ಹೇಳ್ಬಿಟ್ಟೆ ಅನ್ಕೋ, ತಪ್ಪ ಹೇಳ್ಬಿಟ್ಟೆ ಅನ್ಕೋ, ಅವಾಗಲೂ ನಿಂದು ಪ್ರಮಾಣವಾಗಲ್ಲ. ಅದು ನಿನಗೆ ಸಂಶಯ, ಯಾರೋಪ್ಪ ಅಂತ ಅಂದ್ಬಿಟ್ರೆ ಅವಾಗೂ ಪ್ರಮಾಣವಲ್ಲ. ಯಾವಾಗಲೂ ಮೂರು ದೋಷ ಇರಬಾರ್ದು. ಹೇಳದೇ ಇರೋದು, ತಪ್ಪಾಗಿ ಹೇಳೋದು, ಸಂಶಯವಾಗಿ ಹೇಳೋದು. ಎರಡು ತಗೊಂಡ್ರು ಇಲ್ಲಿ. ಅನುಕ್ತ, ದುರುಕ್ತ ಅಂದ್ರು. ಅದೇ ಅಪ್ರಾಮಾಣ್ಯಕ್ಕೆ ಕಾರಣ. ಆ ಕಾರಣ, ಅಪ್ರಾಮಾಣ್ಯಕ್ಕೆ ಕಾರಣವಾದದ್ದು ಇಲ್ಲಿ ಇರಬಹುದಲ್ಲ ಅನ್ನುವ ಸಂದೇಹವನ್ನ ತೆಗೆದು ಹಾಕೋದ್ರ ಮೂಲಕ ನೀವು ಹೇಳ್ತಾ ಇರೋದು ಗುರು ಹೇಳದೇ ಇರೋದನ್ನ ಹೇಳ್ತಿರ್ಬಹುದು, ಅಥವಾ ಗುರು ಹೇಳಿದ್ರೆ ನೀವು ತಪ್ಪಾಗಿ ಹೇಳ್ತಿರ್ಬಹುದು. ಗುರು ಹೇಳದೇ ಇರೋದನ್ನ ಹೇಳಿದ್ರೆ ಅವಾಗೂ ನಿಮ್ದು ಅಪ್ರಾಮಾಣ್ಯ. ಗುರು ಹೇಳಿದ್ದನ್ನು ನೀವು ತಪ್ಪಾಗಿ ಹೇಳ್ತಿದ್ರೆ ಹಾಗೂ ನೀವು ಅಪ್ರಾಮಾಣ್ಯರಾಗ್ತೀರ. ಅದೆರಡೂ ಇಲ್ಲ ನನ್ನಲ್ಲಿ ಅಂತ ಹೇಳ್ತಾ ಇದ್ದಾರೆ. ಗುರು ಹೇಳದೇ ಇರೋದನ್ನು ಹೇಳ್ತಾ ಇಲ್ಲ, ಗುರು ಹೇಳಿದ್ದನ್ನು ನಾನು ತಪ್ಪಾಗಿ ತಿಳ್ಕೊಂಡು ತಪ್ಪಾಗಿ ಹೇಳ್ತಿಲ್ಲ. ಆ ಶಂಕ, ಆ ಸಂದೇಹವನ್ನ ತೆಗೆದುಹಾಕುವುದರ ಮೂಲಕವಾಗಿ ನಮ್ಮ ಗುರುಗಳಿದಾರಲ್ಲ, ನಮ್ಮ ಗುರು ಎಂಥವರು ಅಂತಂದ್ರೆ ಪರಿಪೂರ್ಣ ಪ್ರಾಮಾಣ್ಯಕ್ಕೆ ಕಾರಣರಾಗಿರ್ತಕ್ಕವರು. ಪ್ರಾಮಾಣ್ಯ ಉಪವರ್ಣ ನಮ್ಮ ಗುರುಗಳ ಪ್ರಾಮಾಣ್ಯವನ್ನು ವರ್ಣನೆ ಮಾಡ್ತಾರೆ. ಅಂದ್ರೆ ನಮ್ ಗುರು ಹೇಳಿದ್ದಾರೆ ಅಂದ್ರೆ ಅವ್ರು ಯಾವ ಕರ್ಮ ವಿಚಾರ ಹೇಳಿರ್ಲಿ, ಉಪಾಸನಾ ವಿಚಾರ ಇರಲಿ, ಪ್ರಕ್ರಿಯಾ ವಿಚಾರ, ತತ್ವ ವಿಚಾರ, ಅದು 100ಕ್ಕೆ 100 ಯಥಾವತ್ತಾದ ವಿಚಾರ ಅಂತ ಪ್ರಾಮಾಣ್ಯ ಉಪವರ್ಣನ. ನಮ್ಮ ಗುರುಗಳ ಒಂದು ವಚನವು, ವಾಕ್ಯವು, ಉಕ್ತಿಯು ಪ್ರಾಮಾಣ್ಯದಿಂದ ಕೂಡಿಕೊಂಡದ್ದಾಗಿದೆ ಎಂಬುದನ್ನು ವರ್ಣನೆ ಮಾಡ್ತಾರೆ. ನಮ್ಮ ಗುರು ಹೇಳಿರುವಂತ ಯಾವ ವಿಷಯವೂ ತಪ್ಪಿಲ್ಲ. ಏನೇ ವಿಷಯ ಹೇಳಿರಲಿ ಪ್ರಸ್ಥಾಪಿತ ಭಾಷೆಯಲ್ಲಿ ಅದಷ್ಟು ಕೂಡ ಯಥಾವತ್ತಾದ ವಿಚಾರ, ಸರಿಯಾದ ವಿಚಾರಗಳು ಹೇಳಿದ್ದಾರೆ ಅನ್ನೋದನ್ನ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಗುರುಕ್ತೋ ವೇದರಾದ್ಧಾಂತಹ, ಗುರುಕ್ತೋ ಅಲ್ಲ, ಗುರೂಕ್ತೋ. ಗುರು ಉಕ್ತ ಅದು ಗುರುಕ್ತ ಶ್ರವಣ ಸಿದ್ಧಿ ಆಗುತ್ತೆ. ಸತ್ಯನೋ ವಚ್ಮ್ಯಶಕ್ತಿತಃ ಸಹಸ್ರ ಕಿರಣ ವ್ಯಾಪ್ತೆ ಖಜ್ಯೋತಃ ಕಿಂ ಪ್ರಕಾಶೇ. ವ್ಯಾಪ್ತೇ ಅಲ್ಲ, ಸಹಸ್ರ ಕಿರಣ ವ್ಯಾಪ್ತೆ. ಗುರುಕ್ತಃ ಹೌದು. ನಹಾಲ ನೋ ನೋ ವೇದರಾದ್ಧಾಂತಃ ಗುರುಕ್ತಃ. ರಾದ್ಧಾಂತ ಅಂದೇನೋ ಸಮೋ ಸಿದ್ಧಾಂತ, ರಾದ್ಧಾಂತವು ಅಮರಕೋಶ. ಸಿದ್ಧಾಂತಕ್ಕೆ ರಾದ್ಧಾಂತ ಅಂತಾರೆ. ನಮ್ಮಲ್ಲಿ ರಾದ್ಧಾಂತ ಮಾಡ್ಬಿಟ್ರು ಅಂತಾರೆ. ರಾದ್ಧಾಂತ ಮಾಡಿ ಹೋಗ್ಬಿಟ್ರು ಅಂತ ಹೇಳಿ ನಾವು ತಪ್ಪದ ವಿಪರೀತ ಅರ್ಥ ಇಟ್ಕೊಂಡಿದ್ದೀವಿ. ಆದ್ರೆ ಸಂಸ್ಕೃತದಲ್ಲಿ ರಾದ್ಧಾಂತ ಸಿದ್ಧಾಂತ ಒಂದೇ ಅರ್ಥ. ಸಮೋ ಸಿದ್ಧಾಂತ ರಾದ್ಧಾಂತ ಅಂತ ಅಮರಕೋಶ. ವೇದ ಸಿದ್ಧಾಂತವು ನಮ್ಮ ಗುರುಗಳಿಂದಲೇ ಹೇಳಲ್ಪಟ್ಟದ್ದಾಗಿದೆ, ಹೇಳಿದ್ದಾಗಿದೆ. ಏನು ವೇದ ಸಿದ್ಧಾಂತ ಏನೋ ಅದನ್ನು ಪೂರ್ಣ ನಮ್ಮ ಗುರುಗಳು ಹೇಳ್ಬಿಟ್ಟಿದ್ದಾರೆ. ತತ್ರ ಅಂದ್ರೆ ತಸ್ಮಿನ್ ವಿಷಯ,
ಆ ವೇದ ಸಿದ್ಧಾಂತದ ವಿಷಯ, ವೇದರಾದ್ಧಾಂತದ ವಿಷಯದಲ್ಲಿ ನಾನು ನೋ ವಚ್ಮಿ, ನ ಬ್ರವೀಮಿ ಅಂತ ನಾನು ಏನನ್ನು ಹೇಳಲಾರೆ, ನಾನು ಏನು ಹೇಳುವುದಿಲ್ಲ. ಯಾಕೆ? ಅಶಕ್ತಿತಃ. ಅಯ್ಯೋ, ನಮ್ಗೆ ಸಾಮರ್ಥ್ಯ ಇಲ್ಲಪ್ಪ. ನಮ್ಮ ಗುರುಗಳ ಮುಂದೆ ನಮ್ಗೇನು ಸಾಮರ್ಥ್ಯ ಇಲ್ಲ. ನಮ್ಮ ಗುರು ಏನು ಹೇಳ್ಬಿಟ್ಟಿದ್ದಾರೆ, ಪರಿಪೂರ್ಣ ತಿಳಿಸ್ಕೊಟ್ಬಿಟ್ಟಿದ್ದಾರೆ. ಸಮಗ್ರವಾಗಿ, ವ್ಯಾಪಕವಾಗಿ, ತಳಸ್ಪರ್ಶಿಯಾಗಿ ಹೇಳ್ಬಿಟ್ಟಿದ್ದಾರೆ. ಹಾಗಾಗಿ ತಸ್ಮಿನ್ ವಿಷಯ ನೋ ವಚ್ಮಿ, ನೋ ಬ್ರವೀಮಿ, ಏನು ಹೇಳಲಾರೆ, ಅಲ್ಲಿ ಏನು ಹೇಳುವುದಿಲ್ಲ. ಯಾಕೆ ನೀ ಕೇಳ್ಬೋದು, ಗುರು ಹೇಳಿದ್ಮೇಲೆ ಹೇಳಕ್ ಸಾಮರ್ಥ್ಯ ಉಂಟು ನನಗೆ, ಆಸಕ್ತಿ. ಅದಕ್ಕೆ ದೃಷ್ಟ ಅಂತ ಮಠ ಮಧ್ಯಾಹ್ನ 2 ಗಂಟೆ 3 ಗಂಟೆ ಸರಿ ಊರ್ತಾ ಇದ್ದಾರೆ. ಸಹಸ್ರ ಕಿರಣೇನ ವ್ಯಾಪ್ತೆ ಜಗತಿ. ಸಹಸ್ರ ಕಿರಣ ಸೂರ್ಯನಿಂದ ಚೆನ್ನಾಗಿ ಆ ಬೆಳಕು ವ್ಯಾಪ್ತವಾಗಿರುವಾಗ ಖಜ್ಜೋತ ದೀಪದೊಳ ನಾನು ಸ್ವಲ್ಪ ಸಹಾಯ ಮಾಡ್ತೀನಿ ಸೂರ್ಯನಿಗೆ ಬೆಳಗಕ್ಕೆ ಅಂತ ಹೇಳಿ ಬೆಳಗತ್ತಲ್ಲ. ಅದೇನ್ ಮಾಡುತ್ತ, ಏನ್ ಬೆಳಗತ್ತದು? ಅದು ಬೆಳಗ್ತಾ ಇದೆ ಅಂತ ಗೊತ್ತಾಗಲ್ಲ. ಅದಕ್ಕೆ ಅಕಸ್ಮಾತ್ ಬಂದ್ರೆ ಬೆಳಕು ಬಿಟ್ರೆ ಖಜ್ಜೋತ ಅದೇನೋ ಗ್ಲೋವರ್ಮ್ ಅಂತಾರ, ಗ್ಲೋವರ್ಮ್ ಅಂತ ಏನೋ ಅಂತಾರ ಅದಕ್ಕೆ. ದೀಪದ ಹುಳ ಈ ಮಳೆಗಾಲದಲ್ಲಿ ಹಾರಾಡ್ತಾ ಇರುತ್ತೆ. ಸಹಸ್ರ ಕಿರಣ ಯಾವ್ದೋ? ಸೂರ್ಯ. ಸೂರ್ಯನ ಕಿರಣದಿಂದ ಸಹಸ್ರ ಕಿರಣ ಅಂತ ಅವನಿಗೆ ಹೆಸರು. ಸಹಸ್ರಾಣಿ ಕಿರಣಾನಿ ಯಸ್ಯ ಸಹ ಸಹಸ್ರ ಕಿರಣ. ಸಹಸ್ರ ಕಿರಣನಾದ ಸೂರ್ಯನಿಂದ, ಅದು ಸೂರ್ಯನ ಬೆಳಕಿನಿಂದ ಸಮಸ್ತಂ ಜಗತ್ ವ್ಯಾಪ್ತೆ ಸತಿ. ಸಮಸ್ತೆ ಜಗತಿ ವ್ಯಾಪ್ತೆ, ಸಂಪೂರ್ಣ ಜಗತ್ತಿನಲ್ಲಿ ಆ ಕಿರಣವು ವ್ಯಾಪ್ತವಾಗಿರುವಾಗ ಖಜ್ಜೋತಃ ಕಿಂ ಪ್ರಕಾಶೇ. ದೀಪದ ಹುಳ ಅಲ್ಲಿ ಏನ್ ಬೆಳಗೀತೋ? ನಮ್ ಗುರುಳು ಸೂರ್ಯ ಇದ್ದಾಗೆ, ನಾನ್ ದೀಪದ ಹುಳ ಇದ್ದಾಗೆ. ನಮ್ ಗುರುಳಿಂದ ಎಲ್ಲಾ ವಿಚಾರವೂ ಬೆಳಗಲ್ಪಟ್ಟದ್ದಾದ ಮೇಲೆ ನಾನು ಏನ್ ಹೇಳ್ತೀನೋ ಮಹಾರಾಯರ, ನಾನು ಏನ್ ತಿಳಿಸ್ಕೊಡ್ತೀನೋ? ಅಲ್ಲಿ ಏನು ನಂದಿಲ್ಲ ಅಂತ ಉದ್ಧಟತ್ವವನ್ನ ಪರಿಹಾರ ಮಾಡೋಕ್ಕೋಸ್ಕರ ಇಲ್ಲಿ ಹೇಳ್ಕೊಡ್ತಾರೆ. ಅವರು ಒಳ್ಳೆ ವಿಚಾರ ಹೇಳಿದ್ದಾರೆ. ಈಗ ಹೇಳಿದ್ರೆ ಬಹಳ ಸೂಕ್ಷ್ಮ ವಿಚಾರವನ್ನೆಲ್ಲ ತಿಳಿಸ್ಕೊಟ್ಟಿದ್ದಾರೆ. ನಮ್ಮ ಭಾಷ್ಯದಲ್ಲೂ ಈ ವಿಚಾರಗಳು ಸಿಗೋದಿಲ್ಲ. ಅಷ್ಟು ಯುಕ್ತಿ ಕೊಟ್ಟು ಅನುಭವ ಕೊಟ್ಟು ತೋರಿಸಿದ್ದಾರೆ. ಆದ್ರೂ ಕೂಡ ಎಲ್ಲವೂ ಗುರುಳ ಅನುಗ್ರಹದಲ್ಲೇ ಬಂದದ್ದು, ಗುರುಳೇ ತಿಳಿಸ್ಕೊಟ್ಟದ್ದು ಅಂತ ತಮ್ಮ ಉದ್ಧಟತನವನ್ನ ಪರಿಹಾರ ಮಾಡುವುದಕ್ಕೋಸ್ಕರವಾಗಿ ಈ ರೀತಿ ಅವರು ವಿನಯದಿಂದ ಗುರುಳ ಮುಂದೆ ತಮ್ಮ ಅಲ್ಪತ್ವವನ್ನು ತೋರಿಸ್ಕೊತಾ ಇದ್ದಾರೆ. ಏನು ಇಲ್ಲ, ಗುರುಳು ಪರಿಪೂರ್ಣ ತಿಳಿಸ್ಕೊಟ್ಟವರು. ಅಲ್ಪಮತಿಗಳಾದವರಿಗೆ ಸ್ಫುಟವಾಗುವಂತೆ ವೇದಾಂತ ವಾಕ್ಯ ಜನ್ಮದ ಸ್ವರೂಪವನ್ನು ಬೇರೆ ಸಂಪ್ರದಾಯಗಳನ್ನು ನಿರಾಕರಿಸಿ ಸಂಗ್ರಹವಾಗಿ ಗುರುಗಳು ಹೇಳಿಲ್ಲವೆಂಬ ಅಭಿಪ್ರಾಯದಿಂದ ಸ್ಫುಟವಾಗಿ ಹೇಳುತ್ತೇನೆಂದದ್ದು. ಹಾಗೆ ನಮ್ಮ ಗುರುಗಳು ಸಂಗ್ರಹವಾಗಿ ಹೇಳಿದ್ದು, ಸಂಗ್ರಹವಾಗಿ ಹೇಳಿಲ್ಲವೆಂಬ ಅಭಿಪ್ರಾಯದಿಂದ ಸುಳ್ಳಾಗಿದೆ. ಅಲ್ಲ, ಸ್ಫುಟ ಎಲ್ಲಿರೋದು? ಅಲ್ಲಿ ಪ್ರತ್ಯೇಕ ಧರ್ಮ ಅಲ್ಲಿ ಸ್ಫುಟ ಇದಾವೆ, ಇಲ್ಲಿ ಸ್ಫುಟ ಇಲ್ಲ. ಈ ಸ್ಫುಟವನ್ನ ಅಂತ ಯಾಕೆ ಇಲ್ಲಿ ತಗೊಂಡೋಗೋದಿಲ್ಲ ಗುರುಗಳು? ಅಲ್ಲ, ಆ ಸ್ಫುಟವಾಗಿ ಹೇಳುತ್ತೇನೆ ಅಂತ ಹೇಳಿದ್ದು 4ನೇ ಶ್ಲೋಕದಲ್ಲಿ. 5ನೇ ಶ್ಲೋಕ ಟಿಪ್ಪಣಿ ಬಂದ್ಬಿಟ್ಟಿದೆ. ಟಿಪ್ಪಣಿ 5ನೇ ಶ್ಲೋಕ ಟಿಪ್ಪಣಿ ಇಲ್ಲಿ ನೋಡಿ. ಅಲ್ಪಮತಿಗಳಾದವರಿಗೆ ಸ್ಫುಟವಾಗುವಂತೆ ವೇದಾಂತ ವಾಕ್ಯ ಜ್ಞಾನದ ಸ್ವರೂಪವನ್ನ ಬೇರೆ ಸಂಪ್ರದಾಯಗಳನ್ನು ನಿರಾಕರಿಸಿ ಸಂಗ್ರಹವಾಗಿರುವುದು ಗುರುಕ್ತ ವೇದಾಂತ. ಇದರಲ್ಲೂ ಇದೆ ವೇದಾಂತ ಗುರುಕ್ತ ಸೇರಿಸ್ಕೊಂಡಿದ್ದಾರೆ. ಗುರುಣೈವ ವೇದಾರ್ಥಸ್ಯ ಪರಿಸಮಾಪಿತತ್ವಾತ್ ಸಮಾಪಿತತ್ವಾತ್ ಪ್ರಕರಣೋಕ್ತೌ ಖ್ಯಾತ್ಯಾದಿ ಅಪ್ರಾಮಾಣ್ಯ ಕಾರಣ ಶಂಕಾ ಇತಿ ಚೇತ್ ತದ್ವಿದಾಸಾರ್ಥಂ ಆಹಾ. ಸರಿ, ನಿಮ್ ಗುರುಗಳ ಎಲ್ಲವೂ ಹೇಳಿದ್ಮೇಲೆ ಸುಮ್ಮನೆ ಬಿಡಿ, ನೀವ್ ಯಾಕೆ ಹೇಳಕ್ ಹೋಗ್ತೀರಾ? ನಿಮ್ಗೇನ್ ಇಲ್ಲಿ ಕೆಲಸ? ಬಹುಶಃ ಏನೋ ಕೀರ್ತಿ ಬರ್ಲಿ, ಲಾಭ ಬರ್ಲಿ, ಗೌರವ ಮರ್ಯಾದೆ, ಹಣ, ಕೀರ್ತಿ ಇದು ಬರ್ಲಿ ಅಂತ ಹೇಳ್ತಾ ಇದ್ರು ನೀವು. ಹಾಗೇನಾದ್ರು ಹೇಳ್ತಾ ಇದ್ರೆ ನಿಮ್ದು ಅಪ್ರಾಮಾಣ್ಯವಾಗುತ್ತೆ.
ಅದು ಅಪ್ರಾಮಾಣಿಕ ಕಾರಣ ಹೇಳ್ತಾ ಇದ್ದಾರೆ. ವೇದಾರ್ಥಸ್ಯ ಗುರುಡೈವ ಸಮಾಪಿತತ್ವಾ, ವೇದಾರ್ಥವೆಲ್ಲವನ್ನು ಗುರುಗಳಿಂದಲೇ ಮುಗಿಸಿದ್ದಾಗಿರುವುದರಿಂದ, ಎಲ್ಲವನ್ನು ಹೇಳಬೇಕಾದ್ರಿಂದ ಹೇಳ್ಬಿಟ್ಟು ಮುಗಿಸಿಬಿಟ್ಟಿರೋದರಿಂದ, ಗುರುಗಳೇ ತಿಳಿಸಿಕೊಟ್ಟಾಗಿರೋದ್ರಿಂದ ಈ ಪ್ರಕರಣದ ಉಕ್ತಿಯಲ್ಲಿ ಇನ್ನು ಪ್ರಕರಣವನ್ನು ಹೇಳಬೇಕು ಅನ್ನುವ ವಿಷಯದಲ್ಲಿ ಬಹುಶಃ ಏನೋ ಖ್ಯಾತಿ, ಹೆಸರುವಾಸಿ ಆಗ್ಬೇಕು, ಖ್ಯಾತಿ ಆಗೋದು ಖ್ಯಾತಿ, ಲಾಭ, ಪೂಜೆ, ಇವುಗಳು ಇದನ್ನ ಮನಸ್ಸಲ್ಲಿಟ್ಕೊಂಡು ಹೇಳಿದ್ದಾದ್ರೆ ಇದು ಅಪ್ರಾಮಾಣ್ಯಕ್ಕೆ ಕಾರಣವಾಗಿರ್ತಕ್ಕಂಥ ಮಾತಾಗತ್ತೆ. ಆ ಸಂದೇಹವು ನನ್ನ ಈ ಗ್ರಂಥಕ್ಕೆ ಅಥವಾ ನನ್ನ ಈ ವಾಕ್ಯಕ್ಕೆ ಯಾರಾದ್ರೂ ಸಂದೇಹ ಪಡುವುದಾದರೆ ಅದನ್ನು ತೆಗೆದು ಹಾಕುವುದಕ್ಕೋಸ್ಕರ ಮುಂದಿನ ಶ್ಲೋಕ ಹೇಳ್ತಾ ಇದ್ದೀನಿ ಅಂದ್ರು. ಯಾರಾದ್ರೂ ಎಲ್ಲ ನೀವೇ ಒಪ್ಕೊಂಡಿದ್ದೀರಲ್ಲ, ನಿಮ್ ಗುರುಗಳೆಲ್ಲ ಪೂರ್ತಿ ಹೇಳ್ಬಿಟ್ಟಿದ್ದಾರೆ, ಏನು ಮುಗಿಸಿಲ್ಲ, ಅವ್ರ ಮುಂದೆ ಅವ್ರು ಹೇಳಿದ್ಮೇಲೆ ದೀಪದ ಹುಳ ಹೇಗೆ ಸೂರ್ಯನ ಬೆಳಗ್ಬೇಕಾಗಿಲ್ವೋ, ನಾನೆಂತಾನೆ ಹೇಳಿದಾನು ಅಂತ ನೀವು ಹೇಳ್ಬಿಟ್ಮೇಲೆ ಅದು ನೀವು ಹೇಳ್ತಾ ಇದ್ದೀರಿ ಅಂದ್ರೆ ನಿಮ್ಗೆ ಏನೋ ಆಸೆ ಇದೆ. ಏನೋ ಸುರೇಶ್ವರಾಚಾರ್ಯರು ಬಹಳ ವಿದ್ಯಾವಂತರು ಅಂತೆಲ್ಲ ತಿಳ್ಕೊಳ್ಳಿ, ಅವ್ರ ಜ್ಞಾನಗಳು ಪ್ರಸಿದ್ಧಿ ಬರಲಿ, ಅವರಿಗೂ ಮರ್ಯಾದೆ, ಗೌರವ, ಧನ ಇತ್ಯಾದಿ ಕನಕ ವಾಹನ ವಸ್ತು ಕೊಟ್ಟು ಚೆನ್ನಾಗಿ ಪೂಜಿಸಲಿ ಇನ್ನು ಅಪೇಕ್ಷೆ ಇದೆ ಅಂತ ಆಯ್ತು. ಹಾಗಿಟ್ಕೊಂಡು ನೀವು ಬರ್ತಿದ್ದಾದ್ರೆ ಅದು ಅಪ್ರಾಮಾಣ್ಯ ಕಾರಣವಾದಂತಹ ಗ್ರಂಥವಾಗತ್ತೆ ಅಂತ ಹೇಳಿ ಸಂದೇಹ ಬಂದರೆ ಅದಕ್ಕೆ ನಾನು ಹೇಳ್ತೀನಿ, ಹಾಗಲ್ರಿ. ನಖ್ಯಾತಿ ಲಾಭ ಪೂಜಾರ್ಥಂ ಗ್ರಂಥೋಸ್ಮಾಭಿರುದೀರ್ಯತೆ ಸ್ವಬೋಧ ಪರಿಶುದ್ಧ್ಯರ್ಥಂ ಬ್ರಹ್ಮ ವಿನ್ನಿಕಷಾಶ್ಮಸು. ನಿಕಷಾಶ್ಮಸು ಬ್ರಹ್ಮವಿನ್ನಿಕಷಾಶ್ಮಸು ಒಂದೇಗಳ ಬ್ರಹ್ಮಜ್ಞಾನಿಗಳೆಂಬ ಹೊರಗಲ್ಲು. ಈ ಚಾಕುನ, ಈ ಮಚ್ಚನ್ನ ಮಂಡಾಗಿದ್ರೆ ಅದನ್ನ ಇದ್ರಲ್ಲಿ ಚೆನ್ನಾಗಿ ತೆಬಿಟ್ಟು ಶಾರ್ಪ್ ಮಾಡ್ಕೊತಾರೆ. ಒಂದು ಕಲ್ಲು, ಅದಕ್ಕೆ ಮಸಿಯೋ ಕಲ್ಲು ಅಂತ. ಆ ಮಸಿಯೋ ಕಲ್ಲಲ್ಲಿ ಚೆನ್ನಾಗಿ ಉಜ್ಜಿದ್ರೆ ಆ ಮಚ್ಚು ಶಾರ್ಪ್ ಆಗತ್ತೆ, ಚಾಕು ಶಾರ್ಪ್ ಆಗತ್ತೆ, ಇನ್ನೊಂದು ಶಾರ್ಪ್ ಆಗತ್ತೆ. ಇನ್ನು ಚೌರಕತಿ ಹಿಂಗ್ ಮಾಡ್ಕೊಳ್ತಿದ್ದು ನಮ್ಮ ಬಾಲ್ಯದಲ್ಲೆಲ್ಲ. ಒಂದು ಕಲ್ಲು ಇಟ್ಕೊಳ್ಳೋರು, ಶುದ್ಧ ಕಲ್ಲು, ಒಂದು ಗೇಣು ಅಲ್ಲಿ ಮಧ್ಯೆ ಮಾಡೋದು. ಉರಿಯತ್ತೆ ಅಂದಾಗ 1 ನಿಮಿಷ ತಡಿ ಮರಿ ಕೂರ್ಸೋರು, ಮತ್ತೆ ಉಜ್ಜಿ ಮತ್ತೆ ಮಾಡೋರು. ಮಂಡ್ ಆಗ್ತಿತ್ತು. ಹೀಗಾಗಿ ಬ್ಲೇಡ್ ಇರ್ಲಿಲ್ಲ ಆಗಿನ ಕಾಲದಲ್ಲಿ. ಇದು ಬ್ಲೇಡ್ ಇರೋದ್ರಿಂದ ಬಹಳ ಈಸಿಯಾಗಿ ಆಗತ್ತೆ. ಆ ವಿಷಯ ಬೇರೆ. ನೋಡ್ರಪ್ಪ ಮುಮುಕ್ಷುಗಳಿರ, ನಾನೇನೋ ಖ್ಯಾತಿಗಾಗಿ, ಹೆಸರುವಾಸಿಗಾಗಿ ಆಗ್ಲಿ, ಲಾಭ ನನಗೇನೋ ಧನ ಕನಕ ವಾಹನ ವಸ್ತು ಸಿಗತ್ತೇನೋ ಆಗಲಿ, ಅದ ಪೂಜೆ, ಗೌರವ, ಮರ್ಯಾದೆ, ಆ ಉದ್ದೇಶಕ್ಕಾಗಿ ಅಸ್ಮಾಭಿ ಗ್ರಂಥ ನಾ ಉದೀರ್ಯತೆ, ಅದಕ್ಕೋಸ್ಕರ ಗ್ರಂಥವನ್ನ ನಾನು ಹೇಳುತ್ತಿರ್ಲಿಲ್ಲ, ನಾನು ಅದಕ್ಕಾಗಿ ಬರೆಯುತ್ತಿರ್ಲಿಲ್ಲ. ಈರಗತ ಉದೀರಣ ಅಂದ್ರೆ ಹೇಳೋದು ಅಂತ. ನ ಉದೀರ್ಯತೆ ಕರ್ಮಣಿ ಪ್ರಯೋಗ. ಅಸ್ಮಾಭಿ ನಮ್ಮಿಂದ ಹೇಳಲ್ಪಡುವುದಿಲ್ಲ, ನಾ ಇದೆಯಲ್ಲ ನೋದೀರ್ಯತೆ, ನಮ್ಮಿಂದ ಗ್ರಂಥವು ಹೇಳಲ್ಪಡುವುದಿಲ್ಲ. ನಾವು ಅದಕ್ಕಾಗಿ ಗ್ರಂಥವನ್ನು ಹೇಳುತ್ತಲಿಲ್ಲ. ಯಾವುದಕ್ಕಾಗಿ? ಖ್ಯಾತಿಲಾಭ ಪೂಜಾರ್ಥಕ್ಕಾಗಿ. ಹೆಸರುವಾಸಿಯಾಗೋದು, ಧನಕನಕ ಸಿಗೋದು, ಗೌರವ ಮರ್ಯಾದೆ ಸಿಗೋದು ಅನ್ನುವ ಉದ್ದೇಶಕ್ಕಾಗಿ ನಾವೇನು ಗ್ರಂಥವನ್ನ ಹೇಳುತ್ತಲಿಲ್ಲ. ದಯವಿಟ್ಟು ಹಾಗೆ ತಿಳ್ಕೊಬೇಡಿ, ಅಂಥ ಉದ್ದೇಶ ಯಾವುದೂ ಇಲ್ಲ. ಮತ್ತ್ಯಾತಕ್ಕೆ ಬರೀತಿದ್ದೀರ ಹಾಗಾದ್ರೆ? ಒಂದ್ ಹೇಳಿದ್ರು ಪ್ರಶಯಾಯ ಅದು ಅಲ್ಲಿ ಹೇಳಿಲ್ವಾ? ಅಲ್ಲೇ ಅಭಿಲಷಿತಾರ್ಥ ಪ್ರಶಯಾಯ, ಪ್ರಕರಣಾರ್ಥ ಸಂಸೂತ್ರಾಯ ಅಂದ್ರು. ಪ್ರಚಾರಕ್ಕಾಗಿಯೂ ಮತ್ತು ಇಡೀ ಪ್ರಕಟ ಗ್ರಂಥವನ್ನ ಸಂಗ್ರಹವಾಗಿ ಹೇಳೋದಕ್ಕಾಗಿಯೂ ಅಂದ್ರು. ಈಗ ಹೇಳಿದ್ರೆ ಅಯ್ಯೋ ನಾನೇನು ಹೇಳ್ತೀರಿ, ನಾನ್ ತಿಳ್ಕೊಂಡು ಸರಿಯೋ ಇಲ್ವೋ ನೀವು ಪರೀಕ್ಷೆ ಮಾಡಿ. ಸ್ವಬೋಧನ, ತನ್ನ ಬೋಧನ ಜ್ಞಾನ, ನನ್ನ ಜ್ಞಾನವನ್ನ ಶುದ್ಧಿ ಮಾಡ್ಕೊಳ್ಳೋಕ್ಕೋಸ್ಕರ ನಾನು ಬರ್ದಿದ್ದೀನಿ. ಎಲ್ಲಿ ಶುದ್ಧಿ ಮಾಡ್ಕೊತೀನಿ? ಬ್ರಹ್ಮಜ್ಞಾನಿಗಳೆಂಬ ಹೊರಗಲ್ಲ ಮೇಲೆ ನನ್ನ ಜ್ಞಾನವೆಂಬ ಕತ್ತಿಯನ್ನು ತೀಡಿ ಉಜ್ಜಿ ಅವರ ಹೇಳಿ, ಇವಾಗ ನಾನು ಹೇಳಿ ತಿಳ್ಕೊಂಡು ಸರಿಯಾಗಿದೆಯೋ ಇಲ್ವೋ ನೀವು ಹೇಳಿ ಅಂತ ಬ್ರಹ್ಮಜ್ಞಾನಿಗಳೆಂಬ ಹೊರಗಲ್ಲು, ಅವರೇ ತೀರ್ಪುಗಾರರು, ಜಸ್ಟಿಸ್, ನ್ಯಾಯಾಧೀಶರು. ಅವ್ರು ಹೇಳ್ಬೇಕು, ಕರೆಕ್ಟ್ ಹೇಳಿದಾರಪ್ಪ ಸುರೇಶ್ವರ, ಸರಿಯಾಗಿ ಹೇಳಿದ್ದಾರೆ ಅಂತ ಅವ್ರನ್ನ ಹೇಳಿ ಅಂತ. ಬ್ರಹ್ಮಜ್ಞಾನಿಗಳೆಂಬ ಹೊರಗಲ್ಲಿನಲ್ಲಿ ನನ್ನ ಜ್ಞಾನವನ್ನು ಶುದ್ಧಿ ಮಾಡ್ಕೊಳ್ಳೋಕ್ಕೋಸ್ಕರ ನಾನು ಬರೀತಾ ಇದ್ದೀನಿ, ಅದಕ್ಕಾಗಿ ಹೇಳ್ತಾ ಇದ್ದೀನಿ ಅಂತ ಇವಾಗ ಹಿಂದಂತ ಹೇಳಿ. ಒಂದು
ಗುರು ಸಂಪ್ರದಾಯವನ್ನ ಬಂದಂತ ವಿದ್ಯೆಯನ್ನ ಗುರುಗಳ ಅನುಗ್ರಹಿಂತ ಹೇಳ್ತೀನಿ ಅಂತ ಹೇಳಿದ್ರು. ತನ್ನ ಈ ಗ್ರಂಥವು ಪ್ರಚಯವಾಗುವುದಕ್ಕೋಸ್ಕರ ಹೇಳ್ತೀನಿ ಅಂತ. ಆಮೇಲೆ ವಿಷಯವನ್ನ ತಿಳಿಸ್ಕೊಡೋದಕ್ಕಾಗಿ ಅದನ್ನ ಬೇರೆ ಹೇಳಿದ್ರು ಕೂಡ ಜ್ಞಾನ ವ್ಯಾಕೃತಪ್ಯನ್ಯೈಹಿ ಬೇರೆಯವರು ವ್ಯಾಖ್ಯಾನ ಮಾಡಿದ್ರು ನಾನು ಮಾಡ್ತೀನಿ. ಈಗ ಹೇಳಿದರೆ ಅಯ್ಯೋ ನಾನು ತಿಳ್ಕೊಂಡದ್ದು ಸರಿಯಾಗಿದೆಯೋ ಇಲ್ವೋ ಅನ್ನೋದನ್ನ ಬ್ರಹ್ಮಜ್ಞಾನಿಗಳು ಹೇಳಲಿ ತಿಳಿದವರು. ಅದು ಕಾಳಿದಾಸ ಹೇಳ್ತಾನೆ, ಹೇಮ್ನ ಸಂರಕ್ಷತೆ ಯಜ್ಞು ವಿಶುದ್ಧಿ ಶಾಮಿಕಾಪಿವಾ ಅಂತ. ಆ ಬಂಗಾರವನ್ನ ಅಗ್ನಿಯಲ್ಲಿ ಶುದ್ಧಿ ಮಾಡ್ತಾರೆ, ಪರೀಕ್ಷೆ ಮಾಡ್ತಾರಂತೆ. ಅದೇನಾದ್ರು ಬಂಗಾರ ಅಗ್ನಿ ಹಾಕಿದಾಗ ಕಪ್ಪಾಯ್ತು ಅಂತಂದ್ರೆ ಅದು ಸರಿಯಾದ ಬಂಗಾರ ಅಲ್ಲ, ಅದು ಮಿಕ್ಸಪ್ ಸರಿ ಇಲ್ಲ ಅಂತ. ಅದು ಆಸ್ ಇಟ್ ಈಸ್ ಹಾಗೆ ಹೊಳಿತಾ ಇದ್ರೆ ಅದು ಬಂಗಾರ ಅಂತ. ಹೇಮನಃ ಸಂರಕ್ಷತೆ ಹ್ಯಗ್ನೌ ವಿಶುದ್ಧಿ ಶ್ಯಾಮಿಕಾಪಿವಾದ್. ತಮ್ ಸಂತ ಶ್ರೋತಮರ್ಹಂತಿ ಸದಸದ್ವ್ಯಕ್ತಿ ಹೇತುವಹ ಪೂರ್ವಾರ್ಧ. ತಮ್ಮಂದ್ರೆ ನಾನು ಏನು ರಾಮಾಯಣದ ಆಧಾರದ ಮೇಲೆ ಒಂದು ಕಾವ್ಯವನ್ನ ಬರೀತಿದ್ದೀನಿ, ಇದನ್ನ ಸತ್ಪುರುಷರು ಕೇಳೋದಕ್ಕೆ ಯೋಗ್ಯರಾಗಿದ್ದಾರೆ. ತಮ್ ಸಂತ ಶ್ರೋತಮರ್ಹಂತಿ, ಅವರು ಸದಸದ್ವ್ಯಕ್ತಿ ಹೇತವಃ, ಒಳ್ಳೆಯದು ತೋರ್ಪಡಿಸೋದಕ್ಕೂ ಅವರೇ ಕಾರಣ, ತಪ್ಪಾಗಿದೆ ಕೆಟ್ಟದಾಗಿದೆ ಅಂತ ಹೇಳೋದಕ್ಕೂ ಅವರೇ ಅರ್ಹರು. ಕಾಳಿದಾಸ ನೀ ಬರೆದಂತಹ ಗ್ರಂಥ ಏನು ಹೊರಲಿಲ್ಲಪ್ಪ, ಏನು ಸೊಪ್ಪಿಲ್ಲ, ಅದೇನು ದಂಡ ಅಂತ ಅವ್ರು ಹೇಳಲಿ, ಅಥವಾ ಅವರು ತಲೆ ತೂಗಲಿ ಪರವಾಗಿಲ್ಲ ಕಡೆ ತುಂಬಾ ಚೆನ್ನಾಗಿ ಹೇಳಿದೆ ಅಂತ ಅವ್ರು ಹೇಳಿ, ಅವರಿಗೋಸ್ಕರವಾಗಿ ನಾನು ಬರಿತಾ ಇದ್ದೀನಿ ಅಂತ ಕಾಳಿದಾಸ ಹೇಳ್ಕೊಂಡಿದ್ದಾರೆ. ತಮ್ ಸಂತ ಶ್ರೋತ ಬರುಹಂತಿ ಸದಸದ್ವ್ಯಕ್ತಿ ಹೇತವಃ. ಯಾಕೆ ಅಂದ್ರೆ ಬಂಗಾರ ಅಗ್ನಿಯಲ್ಲಿ ತನ್ನ ಪರೀಕ್ಷೆಯನ್ನು ಮಾಡ್ಕೊಳತ್ತೆ, ನಾನು ಇಂಥವನು ತೋರಿಸ್ಕೊಳತ್ತೆ. ಅಗ್ನಿಯಂತೆ ಇದ್ದಾರೆ ಜ್ಞಾನಿಗಳು, ಅಗ್ನಿಯಂತೆ ಇದ್ದಾರೆ ವಿದ್ವಾಂಸರು. ಅದು ಹೇಳ್ತಿದ್ದಾರೆ, ನನ್ನ ಜ್ಞಾನವನ್ನ ಬ್ರಹ್ಮಜ್ಞಾನಿಗಳೆಂಬ ಹೊರಗಲ್ಲಿನಲ್ಲಿ ಹಚ್ಚಿ ಉಜ್ಜಿ ತೀಡಿಬಿಟ್ಟು ನಾನು ನನ್ನ ಜ್ಞಾನವನ್ನು ಸಿದ್ಧಿ ಮಾಡ್ಕೊಳ್ತೀನಿ, ಅದಕ್ಕೋಸ್ಕರವಾಗಿ ಈ ಗ್ರಂಥವನ್ನು ಬರೀತಾ ಇದ್ದೀನಿ ಅಂತ ಅವರು ಎಷ್ಟು ಮಟ್ಟಿಗೆ ಅವರು ತಮ್ಮ ಜ್ಞಾನವನ್ನ ಇದಾಗಿ ಹೇಳ್ತಿದ್ದಾರೆ, ಪಕ್ಕಾಗಿ ತಿಳ್ಕೊಂಡಿದ್ದಾರೆ. ಸರಿಯಾಗಿ ಇವರಿಗಿಂತ ಸತ್ಪುರುಷ ಯಾರು ಬರ್ತಾರೆ, ಇವರನ್ನ ಪರೀಕ್ಷೆ ಮಾಡೋ ಯೋಗ್ಯ ಯಾರಿಗಿದೆ? ಆದ್ರೂ ಕೂಡ ಅದೊಂದು ಉದ್ದಟತನವನ್ನ ಪರಿಹಾರ ಮಾಡೋಕ್ಕೋಸ್ಕರ ಹೇಳುವಂತಹ ವಾಕ್ಯ. ಸಾಕು, ಇಲ್ಲಿಗೆ 8 ಗಂಟೆ ಆಯ್ತಲ್ಲ. ನಾಳೆ ಇಡೀ ಪ್ರಕರಣದ ಅರ್ಥ ಏನು ಇಲ್ಲಿಂದ ಶುರು ಮಾಡ್ತಾರೆ. ಅದ್ಭುತವಾದ ವಿಚಾರ.